ಗೋಮಾತೆ ಅಂದರೆ ಸೃಷ್ಟಿಯ ಒಂದು ಶ್ರೇಷ್ಠವಾದ ಒಂದು ರಚನೆ. ಇಬ್ಬರೇ 1,000 kg ತೂಕ ಇರುವಂಥ ಹಸುನು ಎತ್ಬೋದು. ಬ್ರೊಸೋಲಿಸಿಸ್ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅದು. ಅಲ್ಲಿ ಗೋ ಸಂವರ್ಧನೆ ಆಗ್ಬೇಕು. ಯಾವುದೇ ಒಂದು ಹಸು 24 ತಾಸಿಗಿಂತ ಹೆಚ್ಚಾಗಿ ಎದ್ದೊಳ್ಳಿಲ್ಲ ಅಂದ್ರೆ ಅದನ್ನ ಡೌನರ್ ಕೌ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ ಬ್ರೀಡಿಂಗ್ ಅಲ್ಲಿ ಒಂದು ನ್ಯಾಚುರಲ್ ಬ್ರೀಡಿಂಗ್ ಇದೆ, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬ್ರೀಡಿಂಗ್ ಇದೆ, ಮತ್ತೊಂದೇನಿದೆ ಈಗ ಎಂಬ್ರಿಯೋ ಟೆಕ್ನಾಲಜಿ ಬಂದಿದೆ. ಮೇಲ್ ಕಫ್ ಅಂತ ಏನು ಕರಿತೀವಲ್ಲ ಅದನ್ನ ಸಾಕೋದೇ ಲಾಸು ಅಂತ ಹೇಳ್ತಾರೆ. ಆದರೆ ನನ್ನ ಧಾರ್ಮಿಕ ನಂಬಿಕೆಗಳು ಹೇಳೋದೇನೆಂದರೆ ಗೋ ಹತ್ಯೆ ಮಹಾಪಾಪ ಅಂತಾನೆ ಇದೆ. ಕ್ರಾಸ್ ಬ್ರೀಡ್ ಇನ್ಸೆಮಿನೇಷನ್ ಮಾಡಿ ಕ್ರಾಸ್ ಬ್ರೀಡ್ನ ಇನ್ಸೆಮಿನೇಟ್ ಮಾಡ್ತಾ ಇದ್ದಾರೆ, ಅದರಿಂದ ಇದನ್ನು ನಾವು ಕಳ್ಕೊಳ್ತಾ ಇದ್ದೀರಿ. ಸಾಕ್ತಾ ಇದ್ದೀರಿ ಅಂದಮೇಲೆ ಅವು ನಿತ್ಯ ಸಾಯಬಾರ್ದು. ಅಂದರೆ ದಿನ ಊಟ ಇಲ್ಲದೆ ಕಟ್ಟಾಕಿರೋ ಜಾಗದಲ್ಲೇ ಕಟ್ಟಾಕಿ ಯಾವಾಗಲೂ 24/7 ಟೆಕ್ನಾಲಜಿ ಅವೈಲಬಿಲಿಟಿಯಿಂದ ಈ ನಾವು ಓರಿಗಳನ್ನ ಅಂಡರ್ ಯುಟಿಲೈಸೇಷನ್ ಮಾಡ್ತಾಯಿದ್ವಿ. 1937 ಬ್ರಿಟಿಷರ್ಸ್ ಒಂದು ನಮ್ಮ ತಳಿಗಳದ್ದೆಲ್ಲರದ್ದು ರೆಕಾರ್ಡ್ ಮಾಡಿ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರು ಪ್ರಾಂತ್ಯದಲ್ಲೂ ಕಾಡು ದನ ಅನ್ನೋದಿತ್ತು. ಬ್ರೀಡಿಂಗಲ್ಲಿ ಎಕ್ಸಲೆನ್ಸ್ ಬ್ರೀಡಿಂಗ್ ಅಂದರೆ ನಮ್ಮ ಪ್ರಾಂತ್ಯದಲ್ಲಿರೋವಂಥ ಹಳ್ಳಿ ಕಾರ್, ಇಟ್ಸ್ ಎ ಮೋಸ್ಟ್ ಮೆಜೆಸ್ಟಿಕ್. ಅದು ಯಾಕೆ ಆ ಥರ ಆಗಿದೆ, ಜಗತ್ತಿನಲ್ಲಿ ಒಂದು ಕುದುರೆ ಥರ ಇರೋವಂಥ ಗೋವನ್ನು ನಾವು ಸೃಷ್ಟಿ ಮಾಡಿದ್ದೀರಿ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಬ್ರೀಡಿಂಗ್. ನಮಸ್ಕಾರ ವೀಕ್ಷಕರೇ, ವಿವರ ಪಾಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಬಹುಶಃ ಇವ್ರನ್ನ ನೀವು ನೋಡಿರ್ತೀರ ನಮ್ಮ ಹಳೆಯ ವೀಡಿಯೋಗಳಲ್ಲಿ. ಶ್ರೀಧರ್ ಸರ್ ಅಂತ ಹೇಳಿಬಿಟ್ಟು ನಾನು ನಮ್ಮ ಮೊಬೈಲ್ನಲ್ಲಿ ಸೊಗಡು ಶ್ರೀಧರ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ವಿವರ ಪಾಡ್ಕ್ಯಾಸ್ಟಿಗೆ ನಿಮಗೆ ಹೃತ್ಪೂರ್ವಕ ಸುಸ್ವಾಗತಗಳು ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಶ್ರೀಧರ್ ಅವರ ಒಂದು ಸಣ್ಣ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಇವತ್ತು ನಾವು ನಿಂತಿರುವಂಥ ಈ ಜಾಗ ಏನಿದೆ ಇದು ಬಂದುಬಿಟ್ಟು ಆ್ಯನಿಮೀಸ್ ಫ್ರೀಡಮ್ ಲ್ಯಾಂಡ್ ಅಂತ ಕರಿತೀವಿ. ಅದ್ರ ಬಗ್ಗೆ ನೀವು ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ತೀನಿ ನಾನು ಬಹುಶಃ. ನಮಸ್ಕಾರ. ಆ್ಯನಿಮೀಸ್ ಫ್ರೀಡಮ್ ಲ್ಯಾಂಡ್ ಅಂದರೆ ಅನಿಮಲ್ಸ್ ಫ್ರೀಡಮ್ ಲ್ಯಾಂಡ್ ಅಂತ. ಇಲ್ಲಿ ಒಟ್ಟಾರೆ ಒಂದು 700-800 ಜೀವಗಳಿದ್ದಾವೆ. 700-800 ಜೀವಗಳು ಅಂದರೆ ಪ್ರಾಣಿ, ವಿವಿಧ ಪ್ರಭೇದಗಳೆಲ್ಲ ಸೇರಿ. ಒಂದು ಹಸುಗಳೊಂದು 60-63 ಇದ್ದಾವೆ. ಹಾಗೆ ನಾಯಿಗಳು ಒಂದು 420ಕ್ಕಿಂತ ಜಾಸ್ತಿ ಇದೆ ನಾಯಿಗಳು. ಹೌದು. ಹೆಚ್ಚಿನ ಆಗಿ ಇರುವಂಥದ್ದು ನಮ್ಮ ದೇಶೀಯ ನಾಯಿಗಳೇ. ಸೊ ಮತ್ತೆ ವಿದೇಶಿ ನಾಯಿಗಳು ಇದ್ದಾರೆ, ರಾಟ್ ವೀಲರ್, ಹಾಸ್ಕಿ, ಬೇರೆ ಎಲ್ಲ ರೀತಿನೂ. ನಾನು ನೋಡಿದೆ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಕಾಣುತ್ತೆ. ಹೆಚ್ಚು ಕಡಿಮೆ ರಿಹ್ಯಾಬಿಟೇಷನ್ ಸೆಂಟರ್ ಜೊತೆಯಲ್ಲಿ ಅವುಗಳಿಗೆ ಒಂದು ಮರುಜೀವನ ಕೊಡ್ತವೆ, ಮರುಜೀವನವನ್ನು. ಯಾಕಂದ್ರೆ ಎಲ್ಲದಕ್ಕೂ ಒಂದು ಇದಿದೆ. ಮತ್ತೆ ಕಾಲ್ ಮುರಿದಂತ ಮೇಕೆಗಳಿದಾವೆ, ಕುದುರೆಗಳಿದಾವೆ, ಬೆಕ್ಕು, ಕೋಳಿ, ಬಾತ್ಕೋಳಿ, ಟರ್ಕಿ, ಹಂಸ, ಮೊಲ, ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ಒಂದು ಬೆಂಗಳೂರಿನ ಕೂಗಳತೆ ದೂರದಲ್ಲಿದೆ. 17 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಒಂದು ಹಂತದಲ್ಲಿ ಈ ಪ್ರಾಣಿಗಳಿಂದ ಇನ್ನೇನು ಇಲ್ಲ, ಅದ್ರ ಜೀವನನೇ ಮುಗಿದೋಯ್ತು ಅನ್ನೋ ಒಂದು ಸ್ಟೇಜಲ್ಲಿ ಕಾಯಿಲೆ ಬಿದ್ದು ಅಥವಾ ಕಾಲು ಮುರ್ಕೊಂಡು ಅಥವಾ ಬೇರೆ ಇನ್ನೇನೋ ಆಗಿ ಇರುವಂಥ ಸ್ಟೇಟಸ್ಸಿಂದ ಒಂದು ಏನು ಅಂತೀವಿ, ಮನುಷ್ಯರಿಗೆ ನಾವು ಗೌರವಯುತ ಬದುಕು ಅಂತ ಹೇಳ್ಬೋದು, ಬಟ್ ಪ್ರಾಣಿಗಳಿಗೂ ಕೂಡ ಒಂದು ಗೌರವಯುತ ಬದುಕಿರುತ್ತೆ. ಆ ಬದುಕನ್ನು ಕಟ್ಕೊಡ್ತಿರುವಂತಹ ಜಾಗ ಆ್ಯನಿಮೀಸ್ ಫ್ರೀಡಮ್ ಲ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿ ಸರ್ ಹೇಳಿದಂತೆ ನಿಮಗೆ ಬೀದಿ ನಾಯಿಗಳಿಂದ ಹಿಡಿದು ಎಲ್ಲ ಪ್ರಭೇದದ ನಾಯಿಗಳು, ಹೆಚ್ಚಾಗಿ ನಾಯಿಗಳೇ ಇಲ್ಲಿ ಇರುವಂಥದ್ದು. ನಾನು ಹಿಂದೆ ನೋಡಿದಾಗ ಸುಮಾರು ಈ ಆಕ್ಸಿಡೆಂಟ್ ಆಗಿರುವಂಥದ್ದು, ಕಾಲು ಕಳ್ಕೊಂಡಿರುವಂಥದ್ದು, 2 ಕಾಲಿರುವಂಥದ್ದು, 3 ಕಾಲಿರುವಂಥದ್ದು ನಾಯಿಗಳು. ಹೌದು. ಇದ್ರ ಮಧ್ಯೆ ಶ್ರೀಧರ್ ಸರ್ ಅವರ ಒಂದು ಸೊಗಡು ಗೋಶಾಲೆ ಅಂತ ಹೇಳಿ ಇದೆ. ನಾವು ಸುಮಾರು ಒಂದು 2 ವರ್ಷ ಹಿಂದ್ಗಡೆ ಶ್ರೀಧರ್ ಸರ್ನ ಭೇಟಿಯಾಗಿಬಿಟ್ಟು ನಾವು ಈ ಸೊಗಡು ಗೋಶಾಲೆಯ ಒಂದು ವಿಡಿಯೋವನ್ನು ಮಾಡಿದ್ವಿ. ಅದರಲ್ಲಿ ನಾವು ಈ ನಮ್ಮ ಪ್ರಭೇದಗಳು, ಅಂದರೆ ನಮ್ಮ ದೇಸಿ ಹಸುಗಳು, ಅವುಗಳ ಆಯ್ಕೆ ಹೇಗೆ, ಅವುಗಳ ಬ್ರೀಡ್ ಸೆಲೆಕ್ಷನ್ನು ಯಾಕೆ ಮಾಡಬೇಕು, ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ಸುಮಾರು ಮಾತಾಡಿದ್ವಿ ಅಲ್ವ ಸರ್? ತುಂಬ ಮಾತಾಡಿದ್ವಿ.
ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾನು ಈ ಪಾಡ್ಕ್ಯಾಸ್ಟಲ್ಲಿ ಶ್ರೀಧರ್ ಸರ್ನ ನಿಮ್ಮ ಮುಂದೆ ತಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಗೋಶಾಲೆ ನೀವು ಪ್ರತಿ ಒಂದು 15 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರಿಗೂ ಕೂಡ ಒಂದೊಂದು ಗೋಶಾಲೆಯನ್ನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾಣ್ತೀವಿ. ಆದರೆ ಎಷ್ಟು ಗೋಶಾಲೆಗಳು ಸುಸ್ಥಿರವಾಗಿ ನಿಂತಿದ್ದಾವೆ, ಅವುಗಳ ಖರ್ಚನ್ನು ಅವೇ ಮೇಂಟೈನ್ ಮಾಡ್ತಾ ಇದ್ದಾವೆ ಅಂತ ನೋಡಿದ್ರೆ ಅದರಲ್ಲಿ ಬಹಳ ಕಮ್ಮಿ ಗೋಶಾಲೆಗಳು ಲಾಭ ಅಂತ ಅಲ್ಲ, ಲಾಭ ಅಂತ ಕರೆಯೋದು ತಪ್ಪಾಗುತ್ತೆ, ಬಟ್ ಲಾಭ ಆಗಲ್ಲ, ಸುಸ್ಥಿರತೆ ಅಂತ ನಾವು ಕರಿಬೋದು, ಸುಸ್ಥಿರತೆಯನ್ನು ನಾವು ಮಾತಾಡ್ಬೋದು. ಅದಕ್ಕೂ ಇಲ್ಲದೆ ಯಾಕಂತ ಹೇಳಿದ್ರೆ ನಮಗೆ ಪ್ರತಿ ಒಂದು ಬೇಸಿಗೆಯಲ್ಲೂ ನಮಗೊಂದು ಕಾಲ್ ಬರುತ್ತೆ, ನಮ್ಮ ಗೋಶಾಲೆಗೆ ಹುಲ್ಲು ಕಮ್ಮಿ ಆಗಿದೆ, ನಮ್ಮ ಗೋಶಾಲೆಗೆ ಇನ್ನೇನೋ ಕಮ್ಮಿ ಆಗಿದೆ ಅಂತ ಹೇಳಿಬಿಟ್ಟು ನೀವು ದಾನ ಮಾಡಿ ಅಂತನೋ, ನೀವು ಹಣದ ಒಂದು ಇದನ್ನು ಕೊಡಿ ಅಂತಲೂ ಹೇಳ್ತಾರೆ. ಆ ಹಂತಕ್ಕೆ ಗೋಶಾಲೆಗಳು ಬರಬಾರ್ದು ಅಂತ ಹೇಳಿದಾಗ ಏನೇನು ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಹಿಂದೆಯೂ ಕೂಡ ಮಾತಾಡಿದ್ವಿ. ಇವತ್ತು ಪಾಡ್ಕ್ಯಾಸ್ಟಲ್ಲಿ ಅದೇ ವಿಚಾರದ ಬಗ್ಗೆ ವಿಸ್ತೃತವಾದಂಥ ಮಾಹಿತಿಯನ್ನು ನೀಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಗೋ ಸಂಪತ್ತೇನಿದೆ ಅದನ್ನು ನಾವು ಕಾಪಾಡಿಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ತೋರಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಎಲ್ಲದೂ ಇದೆ, ನಮ್ಮ ಮೇಲೇ ಇರುವಂಥದ್ದು. ಸೊ ಆ ಒಂದು ಹಂತದಲ್ಲಿ ಈ ಗೋಶಾಲೆ ಮತ್ತು ಆ ಗೋಶಾಲೆಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ವಿಸ್ತೃತವಾಗಿ ಇವತ್ತು ಮಾತಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಈ ಒಂದು ಪಾಡ್ಕ್ಯಾಸ್ಟನ್ನು ನೋಡುವಂತಹ ಸಮಯ ಇಲ್ಲ ಅಂಥವರು ಕೂಡ ಈ ನಮ್ಮ ವಿಡಿಯೋವನ್ನು, ನಮ್ಮಿಬ್ಬರ ಮುಖವನ್ನು ನೋಡೋದೇ ನೀವು ಬ್ಲೂಟೂತಲ್ಲಿ ಅಥವಾ ಕಾರಲ್ಲಿ ಅಥವಾ ಬೇರೆ ಇನ್ನೆಲ್ಲೋ ಜಸ್ಟ್ ವಾಕಿಂಗ್ ಮಾಡ್ತಾ ಕೇಳ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಕೆಲವು ವಿಚಾರಗಳು ನಿಮಗೂ ಅನ್ವಯಿಸುತ್ತೆ, ನಿಮ್ಮ ಅಕ್ಕಪಕ್ಕದ ಗೋಶಾಲೆಗಳಿಗೂ ಅನ್ವಯಿಸುತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಲೈಫ್ ಸ್ಟಾಕ್ ಅಂದರೆ ಹಸುಗಳನ್ನು, ಎಮ್ಮೆಗಳನ್ನು ಸಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ವಿಚಾರಗಳಲ್ಲೂ ಕೆಲವು ವಿಚಾರಗಳು ನಿಮಗೆ ತಲುಪುತ್ತೆ, ಸಹಾಯ ಆಗುತ್ತೆ ಅನ್ನೋ ಒಂದು ಆಶಯ ನಮ್ಮದು. ಸೊ ಶ್ರೀಧರ್ ಸರ್, ಸೊ ನಮಸ್ಕಾರ, ನನ್ನ ಹೆಸರು ಈಗ ಅಂತ ಹೇಳಿ. ಈಗ ನಾನು ನಿಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡನ್ನು ಒಂದು ಕೆದಕ್ತಾ ಹೋಗೋಣ ಸರ್. ಕೇಳಿ ಸರ್. ನೀವು ನಾನು ಕೇಳಲ್ಪಟ್ಟಿದ್ದೀನಿ ಮತ್ತು ನೋಡಲ್ಪಟ್ಟಿದ್ದೀನಿ ಏನು ಅಂತ ಹೇಳಿದ್ರೆ, ನೀವೊಂದು ಇಂಡಸ್ಟ್ರಿಯಲಿಸ್ಟು, ಕೈಗಾರಿಕೋದ್ಯಮಿ, ಸಣ್ಣ ಒಂದು ಕೈಗಾರಿಕೋದ್ಯಮಿ. ಆ ಒಂದು ಈ ಜೀವ ಇಲ್ಲದ ವಸ್ತುಗಳ ಜೊತೆಗೆ ಒಡನಾಟದಿಂದ ಜೀವ ಇರುವ ವಸ್ತುಗಳ ಒಡನಾಟದವರೆಗೆ ಅದು ಹೇಗೆ ನಿಮ್ಮನ್ನು ಕರ್ಕೊಂಬಂತು? ಬೇಸಿಕಲಿ ನಾನೊಬ್ಬ ಸಣ್ಣ ಕೈಗಾರಿಕೋದ್ಯಮಿ. ನನ್ನ ಕ್ವಾಲಿಫಿಕೇಷನ್ ಬಂದು ಟೂಲ್ ಆ್ಯಂಡ್ ಡೈ ಮೇಕರ್, ಟೂಲ್ ಡಿಸೈನರ್, GTTC ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನಿಂಗ್, GTTCಯಲ್ಲಿ ಮಾಡಿರೋದು. ಏವಿಯೇಷನ್ HALಲ್ಲಿದ್ದೆ. ನಂತರ ನಂದೇ ಇಂಡಸ್ಟ್ರಿ ಮಾಡಿದೆ. ಸೊ ಹೀಗೆ 2017ನೇ ಇಸ್ವಿ ನವಂಬರ್ 17ನೇ ತಾರೀಕು ಹೀಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂತು, ಹಸು ಬಿದ್ದಿದೆ ಹಾಸನ ಅರಸೀಕೆರೆ ಕಸ್ತೂರ್ಬಾ ಗೋಶಾಲೆಯಲ್ಲಿ ಅಂಥೇಳಿ. ನಾನು 3 ಸ್ನೇಹಿತರು ಹಸು ಎತ್ತೋದಕ್ಕೆ ಅಂತ ಹೋದ್ರಿ. ಆದರೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಾವು ಹಸು ಎತ್ತಕ್ಕಾಗಲಿಲ್ಲ. ಅಂದರೆ ಕಾಲು ಜಾರಿ ಬಿದ್ದಿತ್ತು. ಅದನ್ನು ಡೌನರ್ ಕೌ ಸಿಂಡ್ರೋಮ್ ಅಂತ ಕರಿತೀರಿ. ಯಾವುದೇ ಒಂದು ಹಸು 24 ತಾಸಿಗಿಂತ ಹೆಚ್ಚಾಗಿ ಎದ್ದೊಳ್ಳಲಿಲ್ಲ ಅಂದರೆ ಅದನ್ನು ಡೌನರ್ ಕೌ ಸಿಂಡ್ರೋಮ್ ಅಂತ ಕರಿತೀವಿ. ಆ ಡೌನರ್ ಕೌ ಸಿಂಡ್ರೋಮ್ ಅಂತ ನಮಗೆ ಆಗಲೇ ಗೊತ್ತಾಗಿದ್ದು ಅದು ಒಂದು ಕಾಯಿಲೆ, ಅದೊಂದು ಕಾಯಿಲೆ ಅಂತ ಹೇಳ್ಬಿಟ್ಟು. ಆಗ ಏನಾಯಿತು, ಬೇಜಾರಾಯಿತು. ನಾವು ಎತ್ತಕ್ಕಾಗಲಿಲ್ಲ ಅಂತೇಳಿ ಬೇಜಾರಾಯಿತು ನಮ್ಮ 3 ಜನಕ್ಕೂ. ನಂತರ ನಾವೇನು ಮಾಡಿದ್ರಿ, ಅದ್ರ ಬಗ್ಗೆ ಒಂದಷ್ಟು ನಮ್ಮ ವೆಟರ್ನರಿ ಕಾಲೇಜಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರಿದ್ರು, ಜಯಲಕ್ಕುಂಡಿ ಅಂತೇಳಿ, ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಇಲ್ಲ ಅದೊಂದು ತೀರಾ ಕಷ್ಟವಾದ ಕಾಯಿಲೆ, ಎತ್ತೋದೇ ಕಷ್ಟ ಅಂಥೇಳಿ. ಆಗ ಅನ್ನಿಸ್ತು ನಾವು ಏರೋಪ್ಲೈನನ್ನು ಎತ್ತೋದಕ್ಕೆ ಟೂಲ್ಸ್ ಎಲ್ಲ ಮಾಡ್ತಾಯಿದ್ದೀರಿ, ಸೊ 4 ಕಾಲಿನ ಪ್ರಾಣಿಗೆ ನಾವು ಮಾಡೋಕ್ಕಾಗಲ್ವಾ ಅಂಥೇಳಿ ಅದರ ಬಗ್ಗೆ ಅದರದ್ದು ಒಂದು ಫಿಸಿಯಾಲಜಿ, ಅನಾಟಮಿ, ಅದನ್ನು ಅಂದರೆ ಒಂದು ಡಿಸೈನರ್ ಆಗಿ ಏನು ಸ್ಟಡಿ ಮಾಡಬೇಕೋ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದಾಗ ಇನ್ಡೆಪ್ತ್ ಹೋದ್ರಿ. ತದನಂತರ ಏನಾಯಿತು, ಅದಕ್ಕೊಂದು ಹಿಪ್ ಲಿಫ್ಟರ್ ಅಂತ ಡಿಸೈನ್ ಮಾಡಿದ್ರಿ, ಹಿಪ್ಲನ್ನ ಕ್ಲ್ಯಾಂಪ್ ಮಾಡಿ ಎತ್ತೋದು. ಅಷ್ಟರ ಒಳಗಡೆ ಅವಾಗ ದೇಸಿ ವಿದೇಶಿ ಹಸುಗಳ ಬಾಡಿ ಸ್ಟ್ರಕ್ಚರು, ಫಿಸಿಯಾಲಜಿನೂ ನಾವು ಎಲ್ಲಿಂದ ಹಿಡಿದು ಎತ್ತಬೇಕು ಅನ್ನೋದೆಲ್ಲ ಒಂದು ತಿಳ್ಕೊಳ್ಬೇಕಾದ್ರೆ ಆ ಎರಡೂ ದೇಸಿ ಹಸುಗಳು ಮತ್ತು ವಿದೇಶಿ ಹಸುಗಳದ್ದೆಲ್ಲ ಅನಾಟಮಿ ಎಲ್ಲ ಸ್ಟ್ರಕ್ಚರ್ ಎಲ್ಲ ತಿಳ್ಕೊಂಡಾಗ ಆಗ ಗೊತ್ತಾಗಿದ್ದು
ಓ ದೇಶಿ ಹಸುವಲ್ಲಿ ಇಷ್ಟೊಂದು ವಿಶೇಷತೆ ಇದೆ ವಿಶೇಷತೆ ಇದೆ. ಇದೆ ಅಂದ್ರೆ ನೀವು ವಿದೇಶಿ ಮಾಡಿದಂತಹ ವೇಟ್ ಲಿಫ್ಟರ್ ಅದು ದೇಶಿ ಹಸು ಈಗ ಅಥವಾ ವಿದೇಶಿ? ನಾವು ಹಸು ಅದು ಆಕ್ಸಿಡೆಂಟ್ ಆಗಿದ್ದು ವಿದೇಶಿ ಹಸು, ವಿದೇಶಿ ಹಸು, ಸೀಮೆ ಹಸು ಅಂತ ನಾವು ಸೀಮೆ ಹಸು ಅಥವಾ HF ಹಸು, ಕ್ರಾಸ್ HF ಹಸು. ಸೊ ಇದನ್ನ ನಾವು ಇನ್ನೂ ಒಂದು ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದಂಗೆ ಇದ್ರ ಮೇಲೆ ತುಂಬ ಒಂದು ಅಂದರೆ ಅದರದ್ದು ರಿಸರ್ಚ್ ಮಾಡಲೇಬೇಕಾಗಿ ಬಂತು. ಆವಾಗ ಗೊತ್ತಾಯಿತು 1997 ಒಂದು ಆಲ್ ಇಂಡಿಯಾ ರಿಸರ್ಚ್ ಆಗಿದೆ. ಅದರಲ್ಲಿ ಸಾಕಷ್ಟು ಒಂದು 30-40% ಹಸುಗಳು ಸಾಯೋದೇ ಈ ಡೌನರ್ ಕೋ ಸಿಂಡ್ರೋಮ್ ಇಂದಾನೆ ಅಂತೇಳಿ. ಅಂದ್ರೆ ಇದ್ದಲ್ಲೇ ಇದ್ದು ಅಲ್ಲಿಂದ ಪಾಸ್ ಆಗ್ಬಿಡ್ತವೆ. ಅದಕ್ಕೆ ನಾನಾ ಕಾರಣಗಳಿದೆ. ಒಂದು ಕೀಟೋಸಿಸ್ ಇರ್ಬೋದು, ಅಂದ್ರೆ ಕರು ಹಾಕುವಾಗ ಅದಕ್ಕೆ ಎನರ್ಜಿ ಡೌನ್ ಆಗಿ ಬಿದ್ದು ಹೋಗುವಂಥದ್ದು. ಅದಾದ ನಂತರ ಸುಮಾರು ಮೆಟಬಾಲಿಕಲ್ ಡಿಸೀಸಸ್ ಆಗೋದ್ರಿಂದ, ಆಮೇಲೆ ಇಮ್ಯುನಿಟಿ ಕಡಿಮೆ ಆದಾಗ, ಮತ್ತು ಜಾರ್ ಬಿದ್ದಾಗ, ಅಂದರೆ ನಮ್ಮ ಫರ್ಶ್ ಏನಿದೆಯಲ್ಲ ನೆಲ ಸಮ ಇಲ್ಲದೆ ಇರೋವಾಗ, ಎಗರು ಬಿದ್ದಾಗ, ಕಾಲು ಮುರ್ಕೊಂಡಾಗ, ಈ ಥರ ಸಾಕಷ್ಟು ಮಸ್ಕ್ಯುಲರ್ ಕ್ರ್ಯಾಂಪ್ಸ್ ಆದಾಗ, ನರ್ವಲ್ ಡೌನ್ ಆದಾಗ, ಈ ಥರ ಸಾಕಷ್ಟು ಕಾರಣಗಳಿಂದ ಆಗೋವಂಥ ಒಂದೇ ಒಂದು ಏನು ರೋಗ ಅಂತಂದರೆ ಸಿಂಡ್ರೋಮ್ ಅಂತೀರಿ. ಸಾಕಷ್ಟು ಕಾರಣಗಳಿಂದ ಆಗೋ ಒಂದು ರೋಗಕ್ಕೆ ಸಿಂಡ್ರೋಮ್ ಅಂತೀರಿ. ಆ ಸಿಂಡ್ರೋಮ್ ಅಂದರೆ ಡೌನರ್ ಕೋ ಸಿಂಡ್ರೋಮ್. ಸೊ ಇದರ ಮಾಡಬೇಕಾದಾಗಲೇ ನಮಗೆ ಗೊತ್ತಾಗಿದ್ದು ಎಲ್ಲಿ ಹಿಡಿಬೇಕು, ಹೇಗೆ ಅಂತೇಳಿ. ಈಗ ಅದಕ್ಕೊಂದು ಪೇಟೆಂಟ್ ಫೈಲ್ ಮಾಡಿದ್ದೀರಿ, ಲಿಫ್ಟಿಂಗ್ ಮಾಡಿಬಿಟ್ಟು ಅದರದ್ದು ಇದೆಲ್ಲ ಇಡೀ ಜಗತ್ತಿನಲ್ಲಿ ವಿಶೇಷವಾಗಿರೋವಂಥದ್ದು. ಸಿಂಪಲ್ ಮೆಕ್ಯಾನಿಸಮ್ ಇಂದ ಹಸುನ ಎತ್ಬೋದು. ಇಬ್ಬರೇ 1,000 kg ತೂಕ ಇರೋಂಥ ಹಸುನು ಎತ್ಬೋದು. 2,000 kg 1,000 kg ವರೆಗೂ ಎತ್ತಬಹುದು. ಧಾರಾಳವಾಗಿ ಇಬ್ಬರೇ ಎತ್ಬೋದು. ಚೈನ್ ಅಲ್ಲ, ಹೈಡ್ರಾಲಿಕ್ ಸಿಸ್ಟಮ್ ಮಾಡಿದ್ದೀರಿ. ಅದರ ಜೊತೆಲಿ ಇನ್ನೊಂದೇನಂದ್ರೆ, ಯಾಕೆ ಹೈಡ್ರಾಲಿಕ್ ಹೋದ್ರಿ ಅಂದ್ರೆ, ಕೆಲವು ಕಡೆ ಪವರ್ ಇರ್ಬೋದು, ಕೆಲವು ಕಡೆ ಟ್ರ್ಯಾಕ್ಟರ್ ಪವರ್ ಇರ್ಬೋದು. ಏನೇ ಒಂದು ನಮಗೆ ಎಕ್ಸ್ಟ್ರಾ ಪವರ್ ಬೇಕಾದರೆ ಇನ್ಸ್ಟಿಂಕ್ಟ್ ಆಗಬೇಕು. ಅದಕ್ಕೆ ನಾವು ಹೈಡ್ರಾಲಿಕ್ಕಲ್ಲಿ ಅದನ್ನು ಡಿಸೈನ್ ಮಾಡಿದ್ದೀರಿ. ಇದಾದಮೇಲೆ ಹಾಗೆ ನಾವು ಗೋಪಾಲನೆಗೆ ಬಂದ್ರಿ. ಅಂದರೆ ಹಸುಗಳ ಬಗ್ಗೆ ತಿಳ್ಕೊಂಡ್ಮೇಲೆ, ಹಸುನ ಸಾಕೋದಕ್ಕೆ ಒಂದು ಕಡೆ ತರಕಾರಿ ಬೆಳ್ಕೊಳ್ಳೋಣ ಮನೆಗೆ ಅಂತ ಹೋದಾಗ, ನಮ್ಮ ನಾಡೋಜ ನಾರಾಯಣ ರೆಡ್ಡಿ ಅವರು, ಇಲ್ಲ ಈ ರೀತಿ ಹಸುಗಳಿದ್ದಾವೆ, ನೀವು ಸಾವಯವ ಕೃಷಿ ಮಾಡಬೇಕಂದ್ರೆ ನೀವು ಹಸು ಇರಲೇಬೇಕು ಅಂತಂದರು. ಆವಾಗ ನಾವು ಒಂದು 3 ಗಿರಸು ತಂದು ಶುರು ಮಾಡಿದಾಗ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿ. ಅಂದರೆ ಹಸುವಿನೊಟ್ಟಿಗೆ ಬಾಂಧವ್ಯ ಶುರುವಾಯಿತು. 2018 ಜೂನ್ ತಿಂಗಳಿಂದ ಶುರುವಾಯಿತು. ನೀವು ಹೇಳಿದ್ರಿ ನಾಡೋಜ ನಾರಾಯಣ ರೆಡ್ಡಿ ಅವರು 3 ಹಸುಗಳನ್ನು ನಿಮಗೆ ಕೊಡಿಸಿದ್ರು ಅಂತ ಹೇಳಿದ್ರು. ಇಂಥ ಜಾಗದಲ್ಲಿದೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೀವು ಮುಂದುವರೆದು ಅವರು ತಿಳಿಸಿದ್ದು ಕೃಷಿಗೆ, ಸಾವಯವ ಕೃಷಿಗೆ. ನೀವು ಗೋಶಾಲ ಮಾಡಿದ್ದು ಹೇಗೆ? ಹಾಗೆ ಅದು ಏನಾಯಿತು, ಮತ್ತೊಂದು ಆ ಹಸುಗಳನ್ನ ನಾವು ಸಾಕಬೇಕಾಗತ್ತೆ ಅಂಥೇಳಿ ನಾವೇನು ಮಾಡಿದ್ರಿ, ಅಲ್ಲಿ ನಮಗೆ ಜ್ಞಾನನೇ ಇರಲಿಲ್ಲ. ಅಂದರೆ ಹಸು ಅಂದ್ರೇನು, ಹಗ್ಗ ಕಟ್ಟೋದು ಹೇಗೆ, ಅದರದ್ದು ಏನೂ ಜ್ಞಾನ ಇರಲಿಲ್ಲ. 2018 ವಿ ಹ್ಯಾಡ್ ಎ ಪ್ಯಾಷನ್, ಸೊ ವಿಲ್ ಡೂ ಇಟ್ ಆ್ಯಂಡ್ ವಿಲ್ ಹಾಗೆ ಅಂತೇಳಿ. ಅಂದರೆ ಫಸ್ಟಿಗೆ ಬಂದಾಗ ಒಂದು ಹುಮ್ಮನಸ್ಸಿರುತ್ತೆ, ಜ್ಞಾನ ಇರೋದಿಲ್ಲ. ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಸುಮ್ಮನೆ ಥಾಟ್ಸ್ ಮಾತ್ರ ದೊಡ್ಡದಿರುತ್ತೆ. ಹೌದು. ಆದರೆ ರಿಯಲ್ ಆಗಿ ನಮಗೆ ಗ್ರೌಂಡ್ ಲೆವೆಲಲ್ಲಿ ನಮಗೆ ಅದರ ಬಗ್ಗೆ ಏನೂ ಸಂಪೂರ್ಣ ಜ್ಞಾನ ಇರೋದಿಲ್ಲ. ಹಸು ಅಂದ್ರೇನು, ಹೇಗೆ ಸಾಕಬೇಕು, ಹೇಗೆ ಸೆಲೆಕ್ಷನ್ ಮಾಡಬೇಕು, ಸೊ ಯಾವ್ಯಾವ್ದರ ಪ್ಯಾರಾಮೀಟರ್ಸ್ನೆಲ್ಲ ನಾವು ನೋಡಬೇಕು, ಯಾಕೆ ಅದನ್ನು ನೋಡೋದು ಅನ್ನೋದು ಏನೂ ಗೊತ್ತಿರಲಿಲ್ಲ. ಮತ್ತೆ ತಿಳಿಸೋಂಥವ್ರು ಯಾರೂ ಇರಲಿಲ್ಲ. ನಾವು ಅವಾಗ ಏನು ಮಾಡಿದ್ರಿ, ಯಾವುದೋ ನಾಸಿಕಲ್ಲಿ ಯಾರೋ ಒಬ್ಬರು ಮತ್ತೆ ವಾಟ್ಸಪ್ಪಲ್ಲಿ ಆವಾಗ ಫ್ಲೋಟ್ ಆಯಿತು, ಕಡಿಮೆ ದುಡ್ಡಿಗೆ ನಮ್ಮ ಹತ್ರ ದುಡ್ಡಿಲ್ಲ, ಕೊಟ್ಬಿಡ್ತಾ ಇದ್ದೀರಿ ಅಂಥೇಳಿ ಮಾಲ್ದಾರೀಸ್ ಯಾರೋ ಕಳಿಸಿದ್ರು. ಅವಾಗ ಹೋದ್ರಿ, ನಾಸಿಕಿಂದ ಸುಮಾರು ಹಸುಗಳು ತಂದ್ರಿ, ಒಂದು 12 ಹಸು. ಅದರಲ್ಲಿ ಮತ್ತೆ ನಮ್ಮ NDDB ರಮೇಶ್ ಸರ್ರನ್ನು, ಅವಾಗ ನಮ್ಮ ಹತ್ರ ಓರಿ ಇರಲಿಲ್ಲ. ಸೊ ಅವಾಗ ರಮೇಶ್ ಸರ್ರನ್ನು, NDDB ರಮೇಶ್ ಸರ್ರನ್ನು ಮಾತಾಡೋಕ್ಕೆ ಹೋದ್ರಿ, ಕೋರಮಂಗಲ NDDBಯಲ್ಲಿ. ಹಿ ವಾಸ್ ಎ ಡೈರೆಕ್ಟರ್. ಅವಾಗಂದ್ರು, ನಿಮಗೆ ಗೊತ್ತಿಲ್ವಾ, ಆ್ಯಕ್ಚುಲಾಗಿ ಗಿರ್ರಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ, ದೇಶಿ ಹಸುಗಳಲ್ಲಿ ಬ್ರೊಸೊಲೋಸಿಸ್ ಅನ್ನೋ ಕಾಯಿಲೆ ಇದೆ, ವೈ ಡೋಂಟ್ ಯು ಚೆಕ್ ಫಾರ್ ಇಟ್ ಅಂತಂದ್ರು. ಮತ್ತು ಅದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಯಿತು.
ಮತ್ತು ಆಗ ಏನು ಮಾಡಿದ್ರಿ, ಸರಿ ಎಲ್ಲಿ ಮಾಡೋದು ಅಂತೆಲ್ಲ ಹುಡುಕಿ ನಮ್ಮ ಯಲಹಂಕದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ, ಮತ್ತು ಇನ್ನೊಂದು ನಮ್ಮ ಬ್ರೊಸೋಲಿಸಿಸ್ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್, ಅದು ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾ. ಅದೇನಾಗುತ್ತೆ, ಹಸುವಿನ ಇಮ್ಯುನಿಟಿ ಚೆನ್ನಾಗಿದ್ದಾಗ ಅದೇನು ಮಾಡುತ್ತೆ, ಅದೋಗಿ ಹೆಚ್ಚಿನ ಅಂಶ ಅದೇನಾಗುತ್ತೆ ಯೂಟ್ರೈನ್ ಸಿಸ್ಟಮಲ್ಲಿ ಅಂದರೆ ಗರ್ಭಾಶಯದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಇಲ್ಲ ಅಂದರೆ ಅಡರಲ್ಲಿ ಕೂತ್ಕೊಳ್ಳುತ್ತೆ, ಅಂದರೆ ಕೆಚ್ಚಲುಗಳಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೇಫೆಸ್ಟ್ ಜಾಗ ಅದಕ್ಕೆ. ಅಲ್ಲಿ ಹೋಗ್ಬಿಟ್ಟು ಹೈಬರ್ನೇಷನ್ ಆಗೋಗ್ಬಿಡುತ್ತೆ. ಸೊ ಯಾವಾಗ ಹಸುದು ಇಮ್ಯುನಿಟಿ ಕಡಿಮೆ ಆಗುತ್ತೆ ಆವಾಗ ಅದು ಉದ್ಬಳಿಸುತ್ತೆ, ಅಂದರೆ ಜಾಸ್ತಿ ವೃದ್ಧಿ ಆಗುತ್ತೆ. ಆಗೇನಾಗುತ್ತೆ, ಹಸು ವೀಕ್ ಆಗೋದೇ ನಾರ್ಮಲಿ 7th ಮಂತ್ ನಂತರನೇ, ಹೆಚ್ಚು ಕಡಿಮೆ 6th-7th ಮಂತ್ ಗರ್ಭ ಕಚ್ಚಿ 6ನೇ-7ನೇ ತಿಂಗಳು ಆ ಟೈಮ್ನಲ್ಲಿ ಅದರ ಕರು ಮೇಲೆ ತುಂಬ ಅಟ್ಯಾಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಆ ಕಂದು ಹಾಕೋ ಒಂದು ಡಿಸೀಸ್ ಅದು. ಆ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದ್ರೆ ಆ ಕರುನ ಅಲ್ಲಿರೋಂಥ ಎಲ್ಲ ಪೋಷಕಾಂಶಗಳು ಎಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಪೂರ್ತಿ ಆವರಿಸ್ಕೊಂಡು ಸತ್ತಿರೋಂಥ ಕರು 7ನೇ ತಿಂಗಳು 8ನೇ ತಿಂಗಳಲ್ಲಿ ಹುಟ್ಬಿಡುತ್ತೆ. ಇದು ಏನಂದರೆ ಇದು ಕಂಟೇಜಿಯಸ್. ಇದು ಸ್ಪರ್ಶ, ಆ ಡಿಸೀಸನ್ನು ಸ್ಪರ್ಶ ಮಾಡಿದ್ರೆ ಅಥವಾ ಆ ಬ್ಯಾಕ್ಟೀರಿಯಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದರೆ, ಬ್ಲಡ್ ಕಾಂಟ್ಯಾಕ್ಟ್ ಇಲ್ಲ ಸಲೈವಲ್ ಕಾಂಟ್ಯಾಕ್ಟ್ ಬಂದರೆ, ಸೊ ಇದು ಆಲ್ಮೋಸ್ಟ್ ಎಲ್ಲ ಹಸುಗಳಿಗೂ, ಇವನ್ ಎಷ್ಟೋ ಜನ ಮನುಷ್ಯರಿಗೂ ಹರಡಿದೆ ಇದು. ಅದಕ್ಕೆ ಹೆಚ್ಚಾಗಿ ಏನಂದರೆ ಈ ಡಿಸೀಸನ್ನು ನಾವು ಅವಾಯ್ಡ್ ಮಾಡಬೇಕಂದ್ರೆ ಅಂದರೆ ಕಾಯಿಸಿರೋ ಅಂಥ ಹಾಲನ್ನೇ ಕುಡಿಬೇಕು. ಯಾಕಂದರೆ ಯಾವಾಗಲೂ ಅದನ್ನೇ ಹೇಳೋದು, ಹಾಲನ್ನು ಕಾಯಿಸಿ ಕುಡೀರಿ. ರಾ ಮಿಲ್ಕ್ ಆಗಲಿ, ಪ್ಯಾಸ್ಚರೈಸೇಷನ್ ಮಿಲ್ಕ್ ಆಗಲಿ, ಯಾವುದೇ ಆಗಲಿ ಹಾಲನ್ನು ಒಂದು ಮಟ್ಟಿಗೆ ಕಾಯಿಸಬೇಕು. ಕನಿಷ್ಠ ಪಕ್ಷ ಅಂದರೂ ಒಂದು 65 ಡಿಗ್ರಿವರೆಗೂ ಒಂದು 5 ನಿಮಿಷ ಕಾಯಿಸಿದಾಗ ಸಾಕಷ್ಟು 90% ಬ್ಯಾಕ್ಟೀರಿಯಾಗಳೆಲ್ಲ ಸಾಯುತ್ತೆ. ಹಾಂ, ಆವಾಗ ನಮಗೆ ಇದಾಗುತ್ತೆ. ಈ ಬ್ರೊಸೋಲೋಸಿಸ್ ಅನ್ನೋದೊಂದು ಅಂದರೆ ಕಂದು ಹಾಕೋದು, ಇದು ಮನುಷ್ಯನಲ್ಲೂ ಅದೇ ಗುಣಗಳು ಬರುತ್ತೆ. ಸೊ ಅದಕ್ಕೆ ಇದನ್ನು ತುಂಬ ಕ್ಯಾಟಲಲ್ಲಿ ತುಂಬ ಇದು ಆಗಿ ನೋಡ್ತೀರಿ. ಈ ಹಂತದಲ್ಲಿ ನಾನು ನಿಮಗೆ ಕೇಳಬೇಕು, ಸ್ಟಾರ್ಟ್ ಮಾಡೋದು ಬೇರೆ, ಆಯ್ಕೆ ಬೇರೆ, ಅದ್ರ ಮೇಲ್ಗಡೆ ಒಲವು ಬೇರೆ, ಮೂರು ಬೇರೆ ಬೇರೆ ಆಗುತ್ತೆ. ಸೊ ಈ ಒಲವು ಅಂದರೆ, ಈಗ ನಾವು ನಾಯಿ ಸಾಕಬೇಕು ಅಂತ ಹೇಳಿದ್ರು ನಾಯಿ ಮೇಲೆ ನಮಗೊಂದು ಒಲವು ಬರಬೇಕು. ಅದೇ ರೀತಿ ನಮಗೆ ಹಸು ಸಾಕಬೇಕು ಅಂದರೆ ಹಸು ಮೇಲೂ ಒಂದು ಒಲವು ಬರಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಗೋಮಾತೆ ಅಂದರೆ ಏನು? ನನ್ನ ಪ್ರಕಾರ ಇವತ್ತಿನ ಒಂದು ನನಗೇನು ನಾಲೆಜ್, 7.5-8 ವರ್ಷದ ನಾಲೆಜ್ ಪ್ರಕಾರ ಗೋಮಾತೆ ಅಂದರೆ ಸೃಷ್ಟಿಯ ಒಂದು ಶ್ರೇಷ್ಠವಾದ ಒಂದು ರಚನೆ. ಈ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ರಚನೆ. ನಾವು ಕಂಡಂಗೆ ಯಾವುದೇ ಒಂದು ದೇವತೆಗಳಿಗೂ ಕೊಡದೇ ಇರೋದು, ದೈವಕ್ಕೂ ಕೊಡದೇ ಇರೋದು, ಅಥವಾ ಇನ್ನೊಂದು ಯಾವುದೋ ಒಂದು ಇದಕ್ಕೂ ಕೊಡದೇ ಇರೋದು, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲದರಲ್ಲೂ ಮೊದಲನೇ ಸ್ಥಾನ ಕೊಟ್ಟಿರೋದೇ ಗೋಮಾತೆಗೆ. ಅವಳು ವಿಶ್ವಮಾತೆ. ಅವಳು ಅಂದರೆ ಅವಳನ್ನು ನಾವು ಬರೀ ಒಂದು ಕಾಸ್ಮಿಕ್ ಎನರ್ಜಿಯಾಗಿ ನೋಡಲಾರದೆ, ಶಿ ಈಸ್ ಸೈಂಟಿಫಿಕ್ ಸ್ಟ್ರಕ್ಚರ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ ಯೂನಿವರ್ಸ್. ಆ ಯೂನಿವರ್ಸಲ್ ಎನರ್ಜಿಯಲ್ಲಿ ಇವನ್ ಅದರ ಗೋಮಯ ಇರ್ಬೋದು, ಗೋಮೂತ್ರ ಇರ್ಬೋದು, ಇವೆಲ್ಲ ತುಂಬ ಶ್ರೇಷ್ಠವಾದದ್ದಿದೆ. ನಾವಿನ್ನೂ ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಕೂಡ ನಾವಿನ್ನೂ ಕಲ್ತಿಲ್ಲ, ನಮ್ಮ ಅರಿವಿಗೆ ಬಂದಿಲ್ಲ. ಅಂದರೆ ಅಷ್ಟು ಯೂನಿವರ್ಸಲ್ ರಿಸೋರ್ಸ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹೊಸ ಎಂಟ್ರಿ. ಕೂತ್ಕೋ. ಫೈನಾನ್ಷಿಯಲಿ ಗೋಶಾಲೆಯನ್ನು, ಅಂದರೆ ಆರ್ಥಿಕತೆಯ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಾದರೆ, ನಾವು ಒಂದು ಗೋಶಾಲೆಯನ್ನು ನಡೆಸೋದು ಎಷ್ಟು ಕಷ್ಟ? ಬೇಸಿಕಲಿ ಗೋಶಾಲೆ ಅಂತ ಮಾಡಬೇಕು ಅಂತ ಅಂದ್ಕೊಂಡವರು ನಾವೇನು ಮಾಡಬೇಕಾಗತ್ತೆ, ಕನಿಷ್ಠ ಪಕ್ಷ ಅಂದ್ರೂ ನಾವು ಅದನ್ನು ಹೇಗೆ ನಾವು ಪ್ರಾರಂಭಿಸ್ತೀರಿ, ಬೇಸಿಕ್ ಪ್ಲ್ಯಾನಿಂಗ್ ಇರಬೇಕು. ಆ್ಯಂಡ್ ಇದು ಬಂದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದು ತುಂಬ ಶಾರ್ಟ್ ಟರ್ಮ್ ಇಲ್ಲ. ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿಬೋದಾ ನಾವು? ಇನ್ವೆಸ್ಟ್ಮೆಂಟ್ ಅಂತ ಖಂಡಿತ ಕರಿಬೋದು. ಯಾಕಂದರೆ ನಮಗೇನಾಗುತ್ತೆ, ತಪ್ಪೇನಿಲ್ಲ ಅದು. ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನೀವು ಕೆಲವರು ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದಾರೆ ಗೋಶಾಲೆಗೆ. ಅವರ ಜೀವನವನ್ನು ಕೆಲವರು ಮುಡಿಪಾಗಿಟ್ಟಿರ್ತಾರೆ. ಅವರು ಯಾವುದೇ ಹಂತದಲ್ಲೂ ಆ ಒಂದು ಪದವನ್ನು ಬಳಸೋದಿಲ್ಲ.
ಯಾವುದು ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಪದವನ್ನು ಬಳಸೋದಿಲ್ಲ, ಸೇವೆ ಅಂತ ಬಳಸ್ತಾರೆ. ಆ ಒಂದು ಹಂತದಲ್ಲಿ ನಾವು ಅದನ್ನು ಯಾವ ರೀತಿ ನೋಡ್ಬೋದು? ಸರ್, ಈಗ ಏನಾಗುತ್ತೆ, ಗೋಶಾಲೆಯಲ್ಲಿ 2 ವಿಧ ಬರುತ್ತೆ. ಒಂದು, ಗೋಶಾಲೆಯನ್ನು ಹಣ ನಾವು ತಗೊಂಡು ನಡೆಸೋದು ಅಥವಾ ಎಮೋಷನಲಿ ನಡೆಸೋದು ಒಂದು ವಿಧ ಬರುತ್ತೆ. 2ನೇ ವಿಧ ಏನಂದ್ರೆ ಅದನ್ನ ಒಂದು ಸಸ್ಟೈನಬಿಲಿಟಿ ಆಗಿ ನಾವು ತರಬೇಕು. ಸಸ್ಟೈನಬಿಲಿಟಿ ಆಗಿ ಯಾಕೆ ತರಬೇಕಾದ್ರೆ, ಒಬ್ಬ ರೈತನ ಮನೆಯಲ್ಲಿ ಆ ಹಸುಗಳು ಹಾಲು ಕರೆದ್ರೇನೆ ಆ ರೈತನ ಮನೆಯಲ್ಲಿ ಅವನ ಮನೆ ಬೆಳಗೋದು. ನಾವಿವತ್ತು ಹೇಳ್ತೀವಿ ಹಾಲು ಬೇಕಿಲ್ಲ ಅಂತ, ಬಟ್ ಒಬ್ಬ ರೈತನಾಗಿ ನಾವು ಯೋಚನೆ ಮಾಡಿದಾಗ ಆ ಗೋಶಾಲೆಗಳಿಂದನೇ ಈ ಸಸ್ಟೈನಬಿಲಿಟಿ ಸ್ಟಾರ್ಟ್ ಆಗಬೇಕು. ಅಂದ್ರೆ ನೀವು ಹೇಳ್ತಿರುವಂತದ್ದು ಈ ರೈತನಿಗೆ ಒಂದು ಮಾರ್ಗದರ್ಶಕರಾಗಿ ಗೋಶಾಲೆ ನಿಲ್ಬೇಕು. ಅವಾಗ್ಲೇ ಒಂದು ನಿಂತ್ರೇನೆ ಒಳ್ಳೇದು ಅಂತ. ಇಲ್ಲಾಂದ್ರೆ ಏನಾಗತ್ತೆ, ಮುಂದಿನ ಪೀಳಿಗೆಗೆ ಯಾವತ್ತು ಗೋವುಗಳು ಅಥವಾ ಪ್ರಾಣಿಗಳು ಝೂ ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ ಗೋಶಾಲೆಗಳಲ್ಲೇ ಉಳ್ಕೊಳ್ಳುತ್ತೆ. ಒಂದು ಸ್ಥೀಮಿತ ಒಂದು ಜಾಗದಲ್ಲೇ ಝೋನಲ್ಲೇ ಇದ್ಬಿಡುತ್ತೆ. ಅದು ಎಕ್ಸ್ಪ್ಯಾಂಡ್ ಆಗಬೇಕು ಅಂದರೆ ಪ್ರಾಣಿಗಳು ಕಾಡಿಗೆ ಹೋಗ್ಬೇಕು, ಕಾಡಲ್ಲಿರಬೇಕು. ಗೋವುಗಳು ಪ್ರತಿಯೊಬ್ಬ ರೈತನ ಮನೆಯಲ್ಲೂ 5-6 ಗೋವುಗಳಿರ್ಬೇಕು. ಆಗ ಅವನ ಮನೆ ಸಸ್ಟೈನಬಲ್ ಆಗಬೇಕು. ಇದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದು ಗೋಶಾಲೆಯಲ್ಲಿ. ಇವತ್ತಿನ ಇದಕ್ಕೆ ಹೌದು, ಗೋಗಳನ್ನ ನಾವು ಮಾಡಬೇಕಾಗುತ್ತೆ. ಅದು ಒಂದು ಇದು. ಸೊ ನಾವು ಲಾಂಗ್ ಟರ್ಮ್ ಯೋಜನೆ ತಗೊಂಡಾಗ ನಮ್ಮ ದೇಸಿ ಗೋವುಗಳಲ್ಲಿರುವಂಥ ಪೊಟೆನ್ಷಿಯಲಿಟಿನ ನಾವು ಬ್ರೀಡಿಂಗ್ ಇದರಲ್ಲಿ ಮಾಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಗೋಶಾಲೆ ಹೇಗಿರಬೇಕು? ಸೊ ಗೋಶಾಲೆ ಅಂದರೆ ಒಂದು ಮಾದರಿಯ ಗೋಶಾಲೆ ಆಗಿರಬೇಕು. ಅಂದರೆ ಅಲ್ಲಿ ಏನಾಗಬೇಕು, ಗೋಶಾಲೆಗಳು ಹೆಚ್ಚಾಗಿ ಗೋವನ್ನು ರಕ್ಷಣೆ ಮಾಡೋದಕ್ಕಿಂತ, ಗೋವಿನ ರಕ್ಷಣೆ ಒಂದು ಕಡೆ ಇರುತ್ತೆ, ಬಟ್ ಪ್ರತಿಯೊಂದು ಗೋಶಾಲೆಯಲ್ಲೂ ಒಂದು ದೇಸಿ ತಳಿಯ ಗೋವುಗಳನ್ನು ತಗೊಂಡು ಅಲ್ಲಿ ಗೋ ಸಂವರ್ಧನೆ ಆಗಬೇಕು. ಆ ಗೋ ಸಂವರ್ಧನೆ ಆದಾಗ ಏನಾಗುತ್ತೆ, ಆ ಸಂವರ್ಧನೆ ಆದಂಥ ಗೋವುಗಳಲ್ಲಿ ಬಂದಂಥ ಕರುಗಳು ಒಂದು 2-3 F1 F2 ಅಂತ F3 ಅಂತ ಏನು ನಾವು ಕರಿತೀರಿ ವೈಜ್ಞಾನಿಕವಾಗಿ, ಆ F2 F3 ಕರುಗಳು ಆಗ ಆ ರೈತನ ಮನೆಗಳಿಗೆ ಹೋದಾಗ ಆ ಸುಸ್ಥಿರತೆ ಬರೋದಕ್ಕೆ ತುಂಬಾ ಆದ್ಯತೆ ಆ ರೈತನಿಗೂ ಒಂದು ಆರೋಗ್ಯ ಪೂರ್ಣವಾದಂತಹ ಒಂದು ಕರುನು ಸಿಗುತ್ತೆ. ಮತ್ತೆ ಅವನಿಗೆ ಬೇಕಾದಂಥ ಕ್ಯಾರೆಕ್ಟರಿಸ್ಟಿಕ್ಸು ಅದರಲ್ಲಿರುತ್ತೆ. ನಾಟ್ ಓನ್ಲಿ ಅಂದರೆ ಹಾಲಿನ ಬಗ್ಗೆ ಒಂದೇ ಅಲ್ಲ, ಅವನಿಗೆ ಬೇಕಾದಂಥ ಸ್ಟ್ರಕ್ಚರ್ ಇರ್ಬೋದು ಅಥವಾ ಉಳ್ಳೋದಕ್ಕಿರ್ಬೋದು, ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ಇರ್ಬೋದು. ಈ ಥರ ಅಂದರೆ ಒಂದು ಸಂವರ್ಧನೆ ಅಂದರೆ ಇಟ್ ಸೆಲ್ಫ್ ಇಸ್ ಅ ಬಿಗ್ ಸಬ್ಜೆಕ್ಟ್. ಹೌದು. ಅದರಲ್ಲಿ ಗೋಶಾಲೆಗಳ ಪ್ರಮುಖ ಪಾತ್ರ ಅದರಲ್ಲಿ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಅಲ್ಲ, ಈಗ ನಾನು ಕೇಳ್ತಿರುವಂಥದ್ದು, ನಮ್ಮ ಸಮಾಜದಲ್ಲಿ ಗೋಶಾಲೆಯಲ್ಲಿ 2 ರೀತಿ ಇದೆ. ಹೌದು. ಮುಖ್ಯವಾಗಿ ಒಂದೇನು ಅಂತ ಹೇಳಿದ್ರೆ, ನಿಮಗೆ ಗೋಶಾಲೆ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ನಾವು ಕರಿಬೋದು. ಬೀಡಾಡಿ ದನಗಳು, ಆಕ್ಸಿಡೆಂಟ್ ಆಗಿರುವಂಥ ದನಗಳು, ಇಲ್ಲ ಎಲ್ಲೋ ಒಂದು ಗೋಹತ್ಯೆಗೆ ಹೋಗ್ತಿರುವಂಥ ದನಗಳು, ಅಂತ ಹಸುವನ್ನ ಒಂದು ಯಾವುದೋ ಒಂದು ಜಾಗಕ್ಕೆ ತಗೊಂಡು ಹೋಗ್ಬಿಟ್ಟು ಸೇರಿಸ್ಬಿಟ್ಟು ಅದನ್ನ ಗೋಶಾಲೆ ಅಂತ ಕರೀತಾರೆ ಅಂತೇಳಿ ನಾವು ಕರಿತೀವಿ. ಒಂದು. ಎರಡನೇದು, ಈಗ ನೀವು ಹೇಳ್ತಿರುವಂಗೆ ಏನು ಅಂತ ಹೇಳಿದ್ರೆ, ಒಂದು ಸೆಲೆಕ್ಟಿವ್ ಬ್ರೀಡನ್ನು ತರಬೇಕು. ಆ ಬ್ರೀಡನ್ನು ಸಂವರ್ಧನೆ ಮಾಡ್ಬೇಕು. ನಾವಿಲ್ಲಿ ಆ ತಳಿಯ ಸಂವರ್ಧನೆಯನ್ನ ಗೋಶಾಲೆಗಳಲ್ಲಿ ಮಾಡಬೇಕು. ಅದನ್ನ ನಮ್ಮ ರೈತರ ಮುಖಾಂತರ ನಾವು ಅಲ್ಲೂ ಕೂಡ ಪಸರಿಸ್ಬೇಕು, ವಾಪಸ್ ಅವ್ರಿಗೆ ಕೊಡಬೇಕು. ಸೊ ಅವಾಗ ನಮಗೆ ಇಂಡೋಜೇನಿಯಸ್ ನಮ್ಮ ಬ್ರೀಡ್ ಏನಿದೆ, ನಮ್ಮ ಮೂಲ ಬ್ರೀಡ್ ಏನಿದೆ, ಆ ಬ್ರೀಡ್ಗಳು ನಮ್ಮ ರೈತರಿಗೆ ತಲುಪುತ್ತೆ ಮೂಲವಾಗೇ ಕೂಡ. ಅಂದ್ರೆ ಯಾವುದೇ ಒಂದು ಕ್ರಾಸ್ ಬ್ರೀಡ್ ಆಗದೆ, ಮಿಶ್ರವಾಗದೆ ತಲುಪುತ್ತೆ ಅನ್ನೋದು. ದೇಸಿ ಬ್ರೀಡ್ಗಳಲ್ಲಿ ಹೆಚ್ಚಾಗಿ ಏನಾಗ್ತಾ ಇದೆ, ನಮ್ಮಲ್ಲಿ ಸಂವರ್ಧನೆಯ ಒಂದು ಏನು ಅದರದೊಂದು ಕಾನ್ಸೆಪ್ಟ್ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ದೆ ಏನಾಗ್ತಾ ಇದೆ, 2 ಬ್ರೀಡ್ಗಳನ್ನು ವೈಜ್ಞಾನಿಕವಾಗಿ ನಾವು ಕ್ರಾಸ್ ಮಾಡಿಸ್ತಾ ಇದ್ದೀವಿ. ಹೌದು. ವೈಜ್ಞಾನಿಕವಾಗಿ ಮಾಡಿಸೋದು ಬೇರೆ, ಅವೈಜ್ಞಾನಿಕವಾಗಿ ಯಾವುದೋ ಒಂದು ಗೋಶಾಲೆಯಲ್ಲಿ ಯಾವುದೋ ಒಂದು ಓರಿ ಇರುತ್ತೆ,
ಅದು ಬೇರೆ ಇನ್ನೊಂದು ಜಾತಿ ಅಂತ. ದೇಸಿ ಹಸುಗಳಲ್ಲೇ ಬೇರೆ ಬೇರೆ ಜಾತಿಗಳಿರ್ತಾವಲ್ಲ, ಪ್ರಭೇದಗಳು, ಅವುಗಳಲ್ಲೇ ಇಂಟರ್ ಕ್ರಾಸ್ ಆಗೋಗುತ್ತೆ. ಅವು ಏನಾಗುತ್ತೆ, ಅವು ಯಾವುದೇ ರೀತಿ ಇದಕ್ಕೂ ಆಗಲ್ಲ. ಅಂದರೆ ಉಳುಮೆ ಮಾಡೋದಕ್ಕೂ ಆಗಲ್ಲ, ಹಾಲಿಗೂ ಆಗಲ್ಲ, ಯಾವುದಕ್ಕೂ ಆಗೋದಿಲ್ಲ. ಆ ರೀತಿ ಆಗುತ್ತೆ. ಅದು ವೈಜ್ಞಾನಿಕವಾಗಿ ಮಾಡೋದಿದೆ. ಅಲ್ಲ, ನಾನಿಲ್ಲಿ ನನ್ನ ಈಗ ಪ್ರಶ್ನೆ, ಈಗ ನೀವು ಆವಾಗ ಗೋಶಾಲೆ ಬಗ್ಗೆ ಮಾತಾಡಿದ್ರಿ, ನಾನೀಗ ಹೇಳಿದೆ 2 ರೀತಿಯ ಗೋಶಾಲೆ ಅಂತ ಅಂದ್ಬಿಟ್ಟು. ಈಗ ನಾವು ಸುಸ್ಥಿರತೆ ಅಂತ ನಾವೇನು ಕರಿತೀವಲ್ಲ, ಆ ಸುಸ್ಥಿರತೆ ಅನ್ನೋದು ಯಾವ ಗೋಶಾಲೆಗೆ ನಾವು ಮಾಡಬೇಕು? ಯಾಕಂತ ಹೇಳಿದ್ರೆ ಎರಡೂ ನಮ್ಮ ಸಮಾಜದಲ್ಲಿ ಇದ್ದಾವೆ, ಈಗ ಆಲ್ರೆಡಿ ಇದ್ದಾವೆ ಎರಡೂ ರೀತಿಯ ಗೋಶಾಲೆಗಳು. ಇಲ್ಲ, ಈಗ ಇದರಲ್ಲಿ ನಾವೇನಾಗುತ್ತೆ, ಎರಡೂ ಗೋಶಾಲೆಗಳಲ್ಲಿ ಈ ಒಂದು ಅಡಾಪ್ಟಬಿಲಿಟಿ ನಾವು ಮಾಡ್ಕೊಳ್ಬಹುದು. ಹೌದು, ಅದು ಒಂದು ಮಾನಸಿಕತೆ. ಅಂದರೆ ನಮ್ಗೆ ಅದು ಬರಬೇಕು. ಬ್ರೀಡಿಂಗ್ ಪ್ಯಾಟ್ರನ್ಸು, ಬ್ರೀಡಿಂಗ್ ಇದು ಅಂದರೆ ಬ್ರೀಡಿಂಗಲ್ಲಿ ಒಂದು ನ್ಯಾಚುರಲ್ ಬ್ರೀಡಿಂಗ್ ಇದೆ, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬ್ರೀಡಿಂಗ್ ಇದೆ, ಮತ್ತೊಂದೇನಿದೆ ಈಗ ಎಂಬ್ರಿಯೋ ಟೆಕ್ನಾಲಜಿ ಬಂದಿದೆ. ಉತ್ಕೃಷ್ಟವಾದ ಒಂದು ಓರಿ, ಒಂದು ಹಸುದು ಇದನ್ನು ತೆಗೆದು ಝೈಗೋಡ್ ತೆಗೆದು, ಇನ್ನೊಂದು ಅದರಲ್ಲಿ ಹಾಲು ಇಲ್ಲದೆ ಇರ್ಬೋದು, ಆದರೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಅದು ಕ್ಯಾರೆಕ್ಟರ್ಸ್ ಎಲ್ಲ, ಆದರೆ ಅದು ಮಿಶ್ರ ತಳಿ ಆಗೋಗಿರುತ್ತೆ. ಅಂಥದ್ರಲ್ಲಿ ಈ ಎಂಬ್ರಿಯೋಸನ್ನು ಇಟ್ಟು ಒಳ್ಳೆ ಒಂದು ಹಸುಗಳನ್ನ, ಇದರಲ್ಲಿ ನಾವು ಮಲೆನಾಡು ಗಿಡ್ಡನೂ ತೆಗಿಬೋದು. ಅಂದರೆ ಯಾವುದೋ ಒಂದು ಕ್ರಾಸ್ ಬ್ರೀಡಲ್ಲಿ ನಾವು ಮಲೆನಾಡು ಗಿಡ್ಡ ಬೇಕಾದ್ರೆ ಮಲೆನಾಡು ಗಿಡ್ಡ ತೆಗಿಬೋದು, ಹಳ್ಳಿಕಾರ್ ತೆಗಿಬೋದು, ಅಮೃತ್ ಮಹಲ್ ತೆಗಿಬೋದು, ಕೃಷ್ಣ ವ್ಯಾಲಿ ತೆಗಿಬೋದು, ಗಿರ್ ತೆಗಿಬೋದು. ಸೊ ಇದರಲ್ಲಿ ಒಂದೇ ಏನಂದರೆ ಸೈಜ್ ಕಾನ್ಸ್ಟೆಂಟ್ ಇರುತ್ತೆ. ನಾವು ಮಲೆನಾಡು ಗಿಡ್ಡ ಅಲ್ಲಿ ಗಿರ್ ತೆಗಿಬೇಕಾದ್ರೆ ಆಗಲ್ಲ. ಮಲೆನಾಡು ಗಿಡ್ಡ ತುಂಬ ಗಿಡ್ಡವಾದ ಹಸು, ಅದರಲ್ಲಿ ಯಾವ ಸೈಜ್ ಹಾಕಬೇಕು ಆ ಸೈಜ್ ಹಾಕಿ ತೆಗಿಬೋದಾಗುತ್ತೆ. ಸೊ ದೊಡ್ಡ ಹಸುಗಳಲ್ಲಿ ನಾವು ಹೆಚ್ಚು ಕಡಿಮೆ ಎಲ್ಲ ಬ್ರೀಡನ್ನು ಹಾಕಿ ತೆಗಿಬೋದು, ತರಬಹುದು ಎಲ್ಲ. ಯಾವುದೇ ರೀತಿ ನಮ್ಮ ಹತ್ರ ಈ ಸ್ಲಾಟರ್ಗೆ ಹೋಗಿ ರೆಸ್ಕ್ಯೂ ಆಗಿ ಬಂದಿರೋ ಅನಿಮಲ್ಸು ಹೆಲ್ತ್ ವೈಸ್ ಚೆನ್ನಾಗಿರೋ ಅಂಥದ್ರಲ್ಲಿ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ತೆಗಿಬೋದು. ಅವಾಗ ಏನಾಗುತ್ತೆ, ಮುಂದಿನ ಪೀಳಿಗೆಗಳಿಗೆ ನಾವು ಕೊಡ್ತೀರಿ. ಅಂದರೆ ನೀವು ಹೇಳ್ತಿರುವಂಥದ್ದು ಈ ಮೊದಲನೇ ಟೈಪಿನ ಗೋಶಾಲೆಗಳಿಗೆ. ಎರಡನೇ ಟೈಪಲ್ಲೂ ಇದೆ, ಅಡಾಪ್ಟ್ ಮಾಡ್ಬೋದು. ಎರಡನೇ ಟೈಪಲ್ಲಿ ಆಲ್ರೆಡಿ ನಿಮಗೆ ತಳಿ ಸಂವರ್ಧನೆ ಚೆನ್ನಾಗಿ ಮಾಡಿರ್ತೀರಾ? ಹಂಗಿಲ್ಲ ಸರ್, ಏನಾಗುತ್ತೆ, ತಳಿ ಸಂವರ್ಧನೆಯಲ್ಲಿ ಸಾಕಷ್ಟು ಹಂತಗಳಿದ್ದಾವೆ. ತಳಿ ಸಂವರ್ಧನೆಯಲ್ಲಿ ಏನಾಗುತ್ತೆ, ನಾವು ಒಂದೇ ಜಾತಿಯ ಹೋರಿಯನ್ನು ತಂದಿರ್ತೀರಿ, ಒಂದೇ ಜಾತಿಯ ಹೋರಿಯನ್ನು ತಂದು ಅದೇ ಜಾತಿಯ ಹಸುಗಳಿಗೆ ಕ್ರಾಸ್ ಮಾಡಿರೋದು ಅದು ಬೇಸಿಕ್ ಒಂದೇ ತಳಿ ಬರೋದು. ಎರಡನೇದು ಹೋರಿ ಡಾಮಿನೆಂಟ್ ಆಗಿ ಅದು ಡಾಮಿನೆನ್ಸ್ ಮಾಡುತ್ತೆ. ಅಂಥ ಹೋರಿಗಳನ್ನು ಹೆಕ್ಕಿ ತಂದು ಆ ಪೆಡಿಗ್ರೀಡ್ ಹೋರಿಯನ್ನು ನಾರ್ಮಲ್ ಸೇಮ್ ಜಾತಿಯ ಹಸುಗಳಲ್ಲಿ ಸಂವರ್ಧನೆ ಮಾಡಬೇಕಾಗತ್ತೆ. ನಾವೇನು ಮಾಡ್ತೀರಿ, ನಮಗೆ ಈ ಹಸು ಅಂದರೆ ಒಂದು ಎಕ್ಸಾಂಪಲ್, ಉದಾಹರಣೆ ಹೇಳ್ತೀನಿ. ಹಸು ಅಂದರೆ ಭೂತಾಯಿ ಇದ್ದಂಗೆ. ಹೌದು, ಆಯಿತಾ. ಅಲ್ಲಿ ನಾವು ಎಷ್ಟು ಉತ್ಕೃಷ್ಟವಾದ ಬೀಜನ ಸೆಲೆಕ್ಟ್ ಮಾಡಿ ಅಲ್ಲಿ ಇಂಪ್ಲಾಂಟ್ ಮಾಡ್ತಿರಲ್ಲ, ಅಷ್ಟು ಉತ್ಕೃಷ್ಟವಾದಂಥ ಸಸಿ ಬರುತ್ತೆ. ಹಾಗೆ ಕರುಗಳು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಗೋಶಾಲೆಗಳಲ್ಲಿ ಉತ್ಕೃಷ್ಟವಾದ ಬ್ರೀಡಿಂಗ್ ಹೋರಿಗಳನ್ನೇ ಇಡಬೇಕು. ಇದು ನಮ್ಮ ಏನು ಭಾರತ ದೇಶದಲ್ಲಿ ಸುಮಾರು 9-10 ಸಾವಿರ ವರ್ಷಗಳಿಂದ ಈ ಒಂದು ಪದ್ಧತಿನ ಪಾಲಿಸ್ಕೊಂಡು ಬಂದು ಈಗ ನಮ್ಮ ಹತ್ರ ಒಂದು 55 ರಿಜಿಸ್ಟರ್ಡ್ ತಳಿಗಳು ಉಳ್ಕೊಂಡಿದ್ದಾವೆ. ಇನ್ನೂ ಒಂದು 200ಕ್ಕೂ ಹೆಚ್ಚಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ ಎಲ್ಲ ನಶಿಸಿ ಹೋಗಿ ಹೆಚ್ಚು ಕಡಿಮೆ ಒಂದು 55 ದೇಶೀಯ ತಳಿಗಳು ಉಳ್ಕೊಂಡಿದ್ದಾವೆ. ಆ ಉಳ್ಕೊಂಡಿರೋಂಥ ತಳಿಗಳಲ್ಲಿ ನಮಗೆ ಯಾವ್ದು ಬೇಕು, ಯಾವುದನ್ನು ನಾವು ತಗೊಳ್ಬೇಕು, ಅದರದ್ದು ಪೆಡಿಗ್ರಿ ಅಂತ ನಾವೇನು ಕರಿತೀರಿ, ಆ ಓರಿ ತುಂಬ ಒಂದು ಗೋಶಾಲೆಯನ್ನು ಸಂಪೂರ್ಣವಾಗಿ ಚೇಂಜ್ ಮಾಡೋ ಶಕ್ತಿ ಇರೋದೇ ಹೋರಿಗಳಲ್ಲಿ. ಅದು ನಾವು ತಗೊಳ್ಬೇಕು. ಬಟ್ ಈ ಮೇಲ್ ಕಫ್ ಅಂತ ಏನು ಕರಿತೀವಲ್ಲ, ಅದನ್ನು ಸಾಕೋದೇ ಲಾಸು ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಂತೆ 2 ಟೈಪ್ನ ಗೋಶಾಲೆಯಲ್ಲಿ ಎರಡನೇದು ಈಗ ನಿಮ್ಮದು ಅಂತ ಬಂದಾಗ ನಿಮ್ಮ ಒಂದು ಮನಸ್ಥಿತಿ ಇರುತ್ತೆ, ಯಾವ ರೀತಿ ಮೇಂಟೈನ್ ಮಾಡಬೇಕು ರೇಷ್ಯೂಗಳನ್ನು ಅಂತ ಹೇಳ್ಬಿಟ್ಟು. ಈಗ ನಮಗೆ ರೆಸ್ಕ್ಯೂ ಮಾಡುವಂಥದ್ದು, ರಿಹ್ಯಾಬಿಟೇಷನ್ ಮಾಡುವಂಥ ಆ ಗೋಶಾಲೆಗಳಲ್ಲಿ ಹೆಚ್ಚಿನವು ಈ ಬೀಡಾಡಿ ದನಗಳಾಗಿರ್ತವೆ. ಬೀಡಾಡಿ ದನಗಳಲ್ಲಿ ಹೆಚ್ಚಿನವು ಗಂಡು ದನಗಳಾಗಿರ್ತವೆ.
ಯಾಕಂತ ಹೇಳಿದ್ರೆ ಯಾರಿಗೆ ಗಂಡು ದನ ನಾರ್ಮಲ್ ಆಗಿ ಹುಟ್ಟುತ್ತೆ ಅವರು ಬೀದಿಗೆ ಬಿಡ್ತಾರೆ. ಬೀದಿಗೆ ಬಿಡ್ತಾರೆ. ಬೀದಿಗೆ ಬಿಡ್ತಾರೆ. ಯಾವತ್ತು ಅದೇನೋ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೇ ಹೋಯ್ತು ಅಂತ ಹೇಳಿದಾಗ ಅಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡೋದು ಒಂದು ಕ್ಲಾಸ್ ಆಗಿರುತ್ತೆ. ಹೌದು. ಸಾಯ್ಲಿಲ್ಲ ಅಂತ ಹೇಳಿದ್ರೆ ನೋಡೋ ಬದಲು ಈ ರೀತಿ ಗೋಶಾಲೆಗಳಿಗೆ ತಲುಪಿಸುವಂಥದ್ದು ಮತ್ತೊಂದು ಕ್ಲಾಸ್ ಆಗಿರುತ್ತೆ. ಸೊ ಗೋಶಾಲೆಗಳಲ್ಲಿ ಹಾಲು ತುಪ್ಪನೋ ಏನೋ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಒಂದು ಉತ್ಪತ್ತಿಯಿಂದನೇ ಈ ನಿಮ್ಮ ಗಂಡು ಹಸುಗಳು ಅಥವಾ ಉಪಯೋಗ ಬಾರದ ಹಸುಗಳು ಅದನ್ನೇ ಸಾಕ್ಕೊಂಡು ಗೋಶಾಲೆಯನ್ನು ಸುಸ್ಥಿರ ಮಾಡ್ತೀವಿ ಅನ್ನೋದು ಒಂದು ಜೋಕ್ ಅಂತ ಅನ್ಸಲ್ವಾ? ಖಂಡಿತವಾಗೂ ಇದು ಎಕನಾಮಿಕಲಿ ವಯಬಲ್ ಕಂಡೀಷನ್ಸ್ ಅಲ್ಲ. ಯಾಕಂದರೆ ಸಾಕೋದು ಅಂದರೆ ಸುಮ್ಮನೆ ಏನೋ ಒಂದು ಹಾಕಿ ಸಾಕಿ ಬಿಡೋದಕ್ಕಾಗಲ್ಲ. ಸೊ ಸಾಕ್ತೀರಿ ಅಂದಮೇಲೆ ಅದಕ್ಕೊಂದು ಸಂಪೂರ್ಣವಾದ ಆಹಾರನೂ ಕೊಡಬೇಕಾಗುತ್ತೆ, ಒಂದು ಸ್ವಾತಂತ್ರ್ಯನೂ ಕೊಡಬೇಕಾಗತ್ತೆ. ಇವೆಲ್ಲವನ್ನೂ ನೋಡ್ಕೊಂಡು ನಾವು ಸಾಕೋದಂದರೆ ಈಗಿನ ದಿನಗಳಲ್ಲಿ ಒಬ್ಬ ರೈತನಿಗಾಗಿರ್ಬೋದು, ಒಂದು ಗೋಶಾಲೆಗಾಗಿರ್ಬೋದು, ಆರ್ಥಿಕವಾಗಿ ಹೊರೆನೇ. ಅದು ಆರ್ಥಿಕವಾಗಿ ಹೊರೆನೇ. ಯಾಕಂದರೆ ಅದಕ್ಕೆ ಏನಂದರೆ ಅದರಲ್ಲಿ ಏನಂದರೆ ಅದರದ್ದು ಒಂದು ಎನರ್ಜಿ ಸೋರ್ಸ್ ಏನಿದೆಯಲ್ಲ ಅದನ್ನು ನಾವು ಹಿಂದಿನ ಕಾಲದಲ್ಲಿ ಅದನ್ನು ನಾವು ಉಳುಮೆಗಿರ್ಬೋದು, ಸಾಗಾಣಿಕೆಗಳಿಗಿರ್ಬೋದು, ಅಥವಾ ಯುದ್ಧ ಭೂಮಿಗಳಲ್ಲಿ ಉಪಯೋಗಿಸ್ತಾ ಇದ್ರಿ. ಅಂದರೆ ಗುಂಡು ಮದ್ದುಗಳನ್ನ ಮಾಡೋದಕ್ಕೆ. ಸೊ ಇದಕ್ಕೆ ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರಿ ಹೋರಿಗಳನ್ನು. ನಾವು ಈಗ ಕೂತಿರೋ ಅಂಥ ನಾವೇನು ಸ್ಥಳ ಇದೆಯಲ್ಲ ಇಲ್ಲಿ ಉತ್ಕೃಷ್ಟವಾದ ಹೋರಿಗಳನ್ನು ಬೆಳೆಸಿ ನಮ್ಮ ಮೈಸೂರು ಒಡೆಯರು ಇಲ್ಲಿ ಬೆಳೆಸಿ ಈ ಸ್ಥಾನ ಇದೇನಿದೆ ಅರ್ಕಾವತಿಯಿಂದ ಋಷಭಾವತಿವರೆಗೂ ಈ ಸ್ಥಾನದಲ್ಲಿ ಬೆಳೆಸಿ ಅವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಬೇರೆ ಸಾಮ್ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನಿಮಗೆ ಸಾಗಾಣೆಗೆ ಮದ್ದುಗುಂಡುಗಳ ಸಾಗಣೆ ಎಲ್ಲದಕ್ಕೂ ಉಪಯೋಗ ಆಗ್ತಾ ಇತ್ತು. ಇವತ್ತು ಅದರ ಎನರ್ಜಿ ಸೋರ್ಸನ್ನು ನಾವು ಯುಟಿಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಇಟ್ ಹ್ಯಾಸ್ ಬೀನ್ ಅಂಡರ್ ಯುಟಿಲೈಸ್ಡ್. ಅದಕ್ಕೆ ನಮ್ಗೆ ಅನ್ನಿಸುತ್ತೆ ಎಕನಾಮಿಕಲಿ ವಯಬಲ್ ಅಲ್ಲ ಅಂತ. ಇಟ್ಸ್ ಅ ಫ್ಯಾಕ್ಟ್, ನಾವು ಒಪ್ಪಲೇಬೇಕು ಎಲ್ಲರೂ. ಸೊ ಅದಕ್ಕೆ ಏನಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ವಿಜ್ಞಾನದ ಒಂದು ಆವಿಷ್ಕಾರಗಳಲ್ಲಿ ಏನಾಗಿದೆ, ಈಗ ಪ್ರತಿಯೊಂದಕ್ಕೂ ಲೇಬರ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಬದಲು, ಅಥವಾ ಅದೊಂದು ಲೇಬರ್ ಅಂತ ಏನಲ್ಲ ಹೇಳೋಕ್ಕಾಗಲ್ಲ, ಅದು ಅವರೂ ನಮ್ಮ ಸಹಪಾಠಿಗಳು ಕೃಷಿಯಲ್ಲಿರ್ಬೋದು, ಗೋಶಾಲೆಗಳಿರ್ಬೋದು, ಬೇರೆ ಒಂದು ಇದರಲ್ಲಿ ಅದರ ಒಂದು ಕೊರತೆಯಿಂದ ಅಥವಾ ನಮ್ಮ ನಾಲೆಡ್ಜ್ ಒಂದು ಕೊರತೆಯಿಂದ ಅಥವಾ ಟೆಕ್ನಾಲಜಿ ಅವೈಲಬಿಲಿಟಿಯಿಂದ ಈ ನಾವು ಹೋರಿಗಳನ್ನ ಅಂಡರ್ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಅದು ಪರ್ಪಸನ್ನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ನಾವು ಮಾಡೋಕ್ಕಾಗ್ತಾ ಇಲ್ಲ. ಅದು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಅದರಿಂದ ಏನಾಗ್ತಾ ಇದೆ, ಈ ನಾವೇನು ಸ್ಟ್ರೇ ಅನಿಮಲ್ಸ್ ಅಂತ ಏನು ಕರಿತಾ ಇದ್ದೀರಿ, ಸೊ ಆ ರೆಸ್ಕ್ಯೂಡ್ ಅನಿಮಲ್ಸ್, ಅವುಗಳು ಪಾಲನೆ ಕಷ್ಟನೇ ಇದೆ ಎಲ್ಲ ಗೋಶಾಲೆಗಳು. ಇಲ್ಲಿ ನಾನು ಕೇಳುವಂಥದ್ದು ಬಹುಶಃ ಕಾಂಟ್ರವರ್ಷಿಯಲ್ ಕ್ವಶನ್ ಆಗ್ಬೋದು, ಆದರೂ ಕೇಳ್ತೀನಿ. ನಮ್ಮಲ್ಲಿ ನಮ್ಮ ದೇಶದಲ್ಲಿ 2 ಮುಖ್ಯ ಧರ್ಮಗಳಿದ್ದಾವೆ. ಒಬ್ಬರು ಇವ್ರನ್ನ ಯೂಸ್ ಮಾಡ್ತಾರೆ, ಇನ್ನೊಬ್ಬರು ಪೂಜಿಸ್ತಾರೆ. ಸೊ ಈ ಹಂತದಲ್ಲಿ ಕೇಳುವಂಥದ್ದು, ಈಗ ನಮ್ಮಲ್ಲಿ ಗೋಹತ್ಯೆ ನಿಷೇಧ ಕೂಡ ಇದೆ, ಕಾನೂನು ಕೂಡ ಇದೆ. ಕೆಲವರಿಗೆ ತಿನ್ನೋ ಹಕ್ಕು ಕೂಡ ಇದೆ. ಹೌದು, ತಿನ್ನುವುದು ಅಂಥದ್ದು ಅದು ಕೂಡ ಒಂದು ಮೂಲಭೂತವಾದಂತಹ ಹಕ್ಕು. ಈ ಹಂತದಲ್ಲಿ ಯಾಕೆ ನಾವು ಈ ಸ್ಟ್ರೇ ಅನಿಮಲ್ಸ್ಗಳನ್ನು ನಾವು ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ನೀವು ಸಾಕ್ತೀನಿ ಅನ್ನೋದಾದರೆ ನೀವು ಉಪಯೋಗಿಸಬಹುದು ಅಂತ ಕೊಡಬಾರ್ದು? ಈಗ ಏನಾಗುತ್ತೆ, ಈಗ 2 ಧರ್ಮಗಳಲ್ಲೂ ಅವರದೇ, ಯಾಕಂತ ಹೇಳಿದ್ರೆ ಇವತ್ತಿನ ಅನ್ನೋದಕ್ಕಿಂತ ಒಂದು ಹ್ಯೂಮನ್ ರೇಸ್ ಅಂತ ಅನ್ಬೋದು. ಅಂದರೆ ಅವರಿಗೆ ಅವರದೇ ಆದ ಭಾವನೆಗಳು ಖಂಡಿತ ಇದೆ, ಅಥವಾ ಅವರದೇ ಆದಂಥ ಒಂದು ತಿನ್ನುವ ಹಕ್ಕು ಅವ್ರಿಗೂ ಇದೆ. ಸೊ ಅದನ್ನು ಯಾರಿಗೂ ಬೇಡ ಅಂತ ಇಲ್ಲ, ಸರ್ಕಾರನೂ ಬೇಡ ಅಂತ ಇಲ್ಲ. ಸೊ ದೆರ್ ಈಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಸೊ ವಿತಿನ್ ದಿ ಗೌರ್ಮೆಂಟ್ ನಾರ್ಮ್ಸಲ್ಲಿದ್ದರೆ, ಅದು ವೈಜ್ಞಾನಿಕವಾಗಿ ಗೌರ್ಮೆಂಟ್ ನಾರ್ಮ್ಸಲ್ಲಿದ್ದರೆ ಅದಕ್ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಷನ್ ಅನ್ನೋದು ಡಾಕ್ಟರ್ ಕೊಡ್ತಾರೆ, ಆಗ ಮಾತ್ರ ಅದು ಆಗತ್ತೆ. ಸೊ ಇದು ಕಾನೂನಿರೋದು. ಆದರೆ ನನ್ನ ಧಾರ್ಮಿಕ ನಂಬಿಕೆಗಳು ಹೇಳೋದೇನೆಂದರೆ ಗೋಹತ್ಯೆ ಮಹಾಪಾಪ ಅಂತಲೇ ಇರೋದು. ಹೌದು, ಅದು ನಮ್ಮ ಅದಿದೆ.
ಆದರೆ ನಾವು ಅದು ಆಗಲ್ಲ ಸರ್. ಒಂದು ಏನಂದರೆ, ಒಂದು ಕಾನೂನು ರೀತಿಯಲ್ಲಿ ಅವರಿಗೆ ಆ ಹಕ್ಕು ಇದೆ, ಅವ್ರು ಯುಟಿಲೈಸ್ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ತಾ ಇದ್ದಾರೆ. ಅದ್ರನ್ನ ತಪ್ಪು ಅಂತಲೂ ಒಂದು ಮಟ್ಟದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಅದು ತುಂಬ ತಪ್ಪು ಅಂತಲೂ ಇಲ್ಲ. ನಮಗೆ ಸರಿಯೇ ಇದೆ. ಈ ನೆಲದ ಕಾನೂನು ಏನು ಹೇಳುತ್ತೆ, ನಾವು ಮೊದಲು ಎಲ್ಲರೂ ಅದನ್ನು ಪಾಲಿಸ್ಬೇಕು. ನಂತರ ನಾವು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಜೊತೆಯಲ್ಲಿ ತಗೊಂಡೋಗ್ಬೇಕು. ಅಲ್ಲ, ನಾನು ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲೊಂದು ದೊಡ್ಡ ಜನಾಂಗ ಅದನ್ನು ಯೂಸ್ ಮಾಡುತ್ತೆ ಅಂತ ಹೇಳಿದಾಗ, ಬೇರೆ ದೇಶದಲ್ಲಿ ಎಲ್ಲೂ ಕೂಡ, ಬೇರೆ ಒಂದು ದೇಶ ಆಗಿರ್ಬೋದು ಖಂಡದಲ್ಲಿ ಎಲ್ಲೂ ಕೂಡ ಎರಡು ಜನಾಂಗಗಳು ಹೀಗೆ ಒಬ್ರು ಯೂಸ್ ಮಾಡುವಂಥದ್ದು, ಒಬ್ರು ಪೂಜಿಸುವಂಥವ್ರು ಬಹುಶಃ ಇಲ್ಲ. ಎಲ್ಲ ದೇಶಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇದೆ, ಈ ಒಂದು ರೂಢಿ ಇದೆ. ಅಂದರೆ ಉಪಯೋಗಿಸದೇ ಇರೋಂಥ ಪ್ರಮಾಣ ಕಡಿಮೆ ಇದ್ದಾರೆ. ಸೊ ಜನಾಂಗಗಳು ಅಂದರೆ ಯಾವುದೇ ಒಂದು ಧರ್ಮಗಳಲ್ಲಿ ಎಲ್ಲ ಥರ ಜನಾಂಗಗಳು ಇರ್ತಾರೆ. ಎಲ್ಲ ಊರು ಅಂದಮೇಲೆ ಎಲ್ಲರೂ ಇರ್ತಾರೆ. ಕೆಲವ್ರು ತಿನ್ನೋರು ಇದ್ದಾರೆ, ಕೆಲವ್ರು ತಿಂದೇ ಇರೋರು ಇದ್ದಾರೆ, ಕೆಲವ್ರು ಪ್ರಾಣಿ ಪ್ರಿಯರು ಇದ್ದಾರೆ. ಅದು ಈ ಒಂದು ಕಾಂಟ್ರವರ್ಸಿ ಇದು ಇವತ್ತಿಂದಲ್ಲ, ಸಾಕಷ್ಟು ಸಾವಿರಾರು ವರ್ಷ ಇದು. ಇದನ್ನು ಒಂದು ದಿವಸಕ್ಕೆ ವಿ ಕೆನಾಟ್ ಫೈಂಡ್ ಎ ಆನ್ಸರ್. ಬಟ್ ಟ್ರೂ ಫ್ಯಾಕ್ಟ್ ಏನಂದರೆ, ನೀವು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ತಗೊಂಡಾಗ ಇವತ್ತು ನಮ್ಮ ಭಾರತ ದೇಶದ ತಳಿಗಳ ಗೋವಿನ ಮಾಂಸ ನಮ್ಮ ದೇಶದಲ್ಲಿಗಿಂತನೂ ಹೊರಗಡೆ ದೇಶದಲ್ಲಿ ಹೆಚ್ಚೇತವಾಗಿ ನಮ್ಮ ಗೋವಿನ ತಳಿಗಳು ಬೆಳೆಸ್ತಾ ಇದ್ದಾರೆ. ಹೌದು. ಅದರಲ್ಲಿ ತುಂಬ ಪ್ರಾಮುಖ್ಯವಾಗಿ ಮೀಟ್ಗೆ ಅಂತಾನೆ ಬೆಳೆಸ್ತಾ ಇರೋದು ಬಂದು ಈ ಆಂಧ್ರದ ಒಂಗೋಲ್. ಅದನ್ನ ಬ್ರೆಜಿಲಲ್ಲಿ ನೆಲ್ಲೂರು ಅಂತ ಕರೀತಾರೆ. ಅದೇ ಅಮೇರಿಕಾಗೆ ಹೋದಾಗ ಅದನ್ನ ಕ್ರಾಸ್ ಮಾಡಿ ಬ್ರಾಹ್ಮಿನ್ ಅಂತ ಮಾಡಿದ್ದಾರೆ. ಸೊ ಎಕ್ಸ್ಟ್ರೀಮ್ಲಿ ಇಟ್ಸ್ ಎ ಪೇನ್ಫುಲ್ ಥಾಟ್, ಬಟ್ ವಿ ನೀಡ್ ಟು ಅಕ್ಸೆಪ್ಟ್. ಇದನ್ನು ನಾವು ತುಂಬ ಇದು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ವರ್ಲ್ಡ್ ವೈಡ್ ಇದು ನಡೀತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬಟ್ ಎಲ್ಲೋ ಒಂದು ರೀತಿ ನಾನೇನು ಹೇಳ್ತೀನಿ ಅಂದರೆ, ನಾವು ಸಾಕ್ತಾ ಇದ್ದೀರಿ ಅಂದಮೇಲೆ ಅವು ನಿತ್ಯ ಸಾಯಬಾರ್ದು. ಅಂದರೆ ದಿನ ಊಟ ಇಲ್ಲದೆ ಕಟ್ಟಾಕಿರೋ ಜಾಗದಲ್ಲೇ ಕಟ್ಟಾಕಿ ಯಾವಾಗಲೂ 24/7 ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ರಿಕ್ವೈರ್ಮೆಂಟಿಗೆ ಕಟ್ಟಾಕೋಣ. ಎಷ್ಟು ಸ್ವಾತಂತ್ರ್ಯ ಅವುಗಳಿಗೆ ಕೊಡಬೇಕಾಗತ್ತೆ ನಮ್ಮಲ್ಲಿರೋ ಅಷ್ಟು ಜಾಗದಲ್ಲೇ. ಒಂದು ಹಸು ಇದೆಯಾ, ಒಂದು ಹಸುಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ 150 ಫೀಟ್ ಬೈ 150 ಫೀಟ್ ಸ್ಕ್ವೇರ್ ಇದ್ದರೆ ಒಂದು ಹಸುಗೆ ಅಷ್ಟು ಫ್ರೀಡಮ್. ದಟ್ ಈಸ್ ಇಂಟರ್ನ್ಯಾಷನಲ್. ಒಂದು ಪ್ರತಿಯೊಂದಕ್ಕೂ ಒಂದು ನಾಮ್ಸ್ ಇರುತ್ತಲ್ಲ, ಅಷ್ಟು ಜಾಗ ಸಾಕಾಗುತ್ತೆ. ಅಷ್ಟರೊಳಗಾದರೂ ನಾವು ಬಿಡೋಣ. ಸೊ ಈ ರೀತಿ ಒಂದಷ್ಟು ಹಸುಗಳನ್ನೆಲ್ಲ ಬಿಡೋದಕ್ಕೆ ಒಂದು ಸಣ್ಣದಾಗಿ, ಅವೇನು ಬೇರೆ ಏನೂ ಕೇಳಲ್ಲ, ಇಷ್ಟೊಂದು ಬಿಡ್ಬೋದು ನಾನು ಅಂತ ಹೇಳಿ. ಸೊ ನಾವು ಈ ಮಾನವೀಯತೆ ಅನ್ನೋ ಒಂದು ಪದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಮೇಲ್ಗಡೆನೆ ನಾವು ನಮ್ಮ ಪ್ರಾಣಿಗಳ ಜೀವನವನ್ನು ಕೂಡ ನಾವು ಅಳಿಲೇಬೇಕು. ನಮ್ಮ ಥರನೇ ಅವು ಒಂದು ಅಂತ ಹೇಳ್ಬಿಟ್ಟು. ಮುಂದಿನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜ ಗೋಶಾಲೆಗಳ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ನಲ್ಲಿ ಇದೆ. ಗೋಶಾಲೆ ಅಂದರೆ ಹೀಗಪ್ಪ ಅಂತ ಹೇಳ್ಬಿಟ್ಟು, ಯಾವುದು ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಈ ನಮ್ಮ ಸಮಾಜದಲ್ಲಿ ಗೋಶಾಲೆಗಳ ಬಗ್ಗೆ ಇರುವಂಥದ್ದು? ಸರ್, ಇದಕ್ಕೆ ನಿಜವಾದ ಕರೆಕ್ಟಾಗಿ ಹೇಳಬೇಕಂದ್ರೆ, ಗೋಶಾಲೆಗಳ ಬಗ್ಗೆಗಿಂತನೂ ಹೆಚ್ಚಾಗಿ ಗೋವಿನ ಮಹತ್ವನೇ ನಮಗೆ ಸಮಾಜಕ್ಕೆ ಗೊತ್ತಾಗಿಲ್ಲ. ಯಾಕೆ ಅಂದರೆ, ಹೆಚ್ಚು ಕಡಿಮೆ ನಮಗೆ ನಮ್ಮ ಒಂದು ಏನು ಭಾರತೀಯ ಒಂದು ಏನು ವ್ಯಾಲ್ಯೂ ಎಜುಕೇಷನ್ ಸಿಸ್ಟಮ್ ಏನಿತ್ತಲ್ಲ, ಈಗ ಒಂದು 200-250 ವರ್ಷಗಳಿಂದನೇ ನಮ್ಮದು ಹಾಳಾಗಿದೆ. ಸೊ ಅದರಲ್ಲಿ ನಮಗೆ ಗೋವಿನ ಬಗ್ಗೆ ಹಾಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಗೋವಿನ ಒಂದು ಮಹತ್ವ ಏನು, ಯಾಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಸಮಾಜಕ್ಕೆ ಟ್ರಾನ್ಸ್ಫರ್ ಆಗಲಿಲ್ಲ. ಸೊ ಇದು ಯಾವ ರೀತಿ ಇದನ್ನು ಏನು ಒಂದು ನೋವಾಗಿ ಹೇಳ್ಕೊಳ್ಬೇಕಾ, ಅಥವಾ ಒಂದು ಮಾಡ್ರನ್ ವರ್ಲ್ಡಲ್ಲಿ ನಾವು ಇನ್ನೂ ಹಿಂದೆ ಉಳ್ಕೊಂಡ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇದು ಅವೇರ್ನೆಸ್ ತರಬೇಕು ನಾವು, ಯಾಕೆ ಗೋವಿಗೆ ಅಷ್ಟಿದೆ. ಆ್ಯಂಡ್ ಇವತ್ತು ಒಂದು ಕಂಟ್ರಿಯ ಎಕನಾಮಿ ಅದು ಯಾರು ತರಬೇಕು? ಇದು ನಮ್ಮ ಸರ್ಕಾರನೂ ಪ್ರಯತ್ನ ಮಾಡಬೇಕು. ಅದರ ಜೊತೆಯಲ್ಲಿ ನಾವು ತಿಳಿದವರು ಸಮಾಜಕ್ಕೆ ತಿಳಿಸ್ಕೊಡ್ಬೇಕು.
ಅಲ್ಲ, ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ಕಾರ ನಿಮ್ಮ ನೇಟಿವ್ ತಳಿಗಳೇನಿದೆಯಲ್ಲ ಅದನ್ನು ಬಿಟ್ಟಾಗಿದೆ, ಹೆಚ್ಚು ಕಡಿಮೆ ಬಿಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರಿ ಪ್ರಾಯೋಜಿತ ಹಾಲಿನ ಕಂಪ್ನಿಗಳಿಂದ ಹಿಡಿದು ನೀವು ಯಾವುದೇ ಒಂದು ಕಂಪನಿಯ ಹಾಲನ್ನು ನೀವು ತೆಗೆದು ನೋಡಿದ್ರೆ ಅದರಲ್ಲಿ 95% ಹಾಲು ಬರ್ತಿರುವಂಥದ್ದು ಸೀಮೆ ಹಸುಗಳಿಂದ. ಹೌದು. ಇವತ್ತು ನಮ್ಮ ಯಾರು ಡಾಕ್ಟರ್ಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಅದೆರಡಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಮಾತಾಡಿದ್ರೂ ಕೂಡ ಅದನ್ನು ನಾವು ಸೈಡಿಗಿಡೋಣ. ಆದರೆ ನಮ್ಮ ತಳಿಗಳು ಅಂತ ಬಂದಾಗ ನಮ್ಮ ತಳಿಗಳ ಬಗ್ಗೆ ಅವೇರ್ನೆಸ್ಸು, ತಳಿಗಳ ಬಗ್ಗೆ ಜ್ಞಾನ ನಮ್ಮ ಜನರಿಗೆ ಅಥವಾ ನಮ್ಮ ಸರ್ಕಾರಕ್ಕೆ ಯಾವ ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಎಲ್ಲಿ ಶುರು ಆಯಿತು ಅಂದರೆ, ನಮ್ದು ಯಾವಾಗ ಗ್ರೀನ್ ರೆವಲ್ಯೂಷನ್ ಅಂತ ಶುರು ಆಯ್ತಲ್ಲ, ಹಸಿರು ಕ್ರಾಂತಿ 60s. ಹೌದು, 1950s 1960s ಗ್ರೀನ್ ರೆವಲ್ಯೂಷನ್ ಅಂತ ಶುರು ಆಯಿತು. ಅದಾದಮೇಲೆ 1960s ಮಿಲ್ಕ್ ರೆವಲ್ಯೂಷನ್ ಅಂತ ಶುರು ಆಯಿತು. ಸೊ ಆ ಟೈಮ್ನಲ್ಲಿ ಏನಾಯಿತು, ಹೆಚ್ಚಿನ ಸಹ್ಯಾದ್ರಿ ಹಿಲ್ಸ್ ಏನು ನಮ್ಮ ಮಲೆನಾಡು, ನಮ್ಮ ಏನು ಕೆಳಗಡೆಯಿಂದ ನಮ್ಮ ಬೆಟ್ಟಗಳ ಸಾಲು, ಮಲೆನಾಡು ತಪ್ಪಲುಗಳು ಏನಿದೆ ಅದರಿಂದ ಹಾಗೆ ಗುಜರಾತ್ ಮೇಲ್ಗಡೆ ಹೋದರೆ ಸೊ ಸಹ್ಯಾದ್ರಿ ಹಿಲ್ಸ್ ಬರುತ್ತೆ. ಮುಂಬೈ ದಾಟಿ, ನಾಸಿಕ್ ದಾಟಿ, ಹಾಗೆ ಗುಜರಾತ್ ದಾಟಿ ಡೆಲ್ಲಿವರೆಗೂ ಅದೊಂದು ಹಿಲ್ಲಿ ಸ್ಟ್ರೆಚ್ ಬರುತ್ತೆ. ಹೌದು. ಆ ಹಿಲ್ಲಿ ಸ್ಟ್ರೆಚ್ಚಿನ ಎಡಭಾಗಕ್ಕೆ ಏನಾಯಿತು ಮಿಲ್ಕ್ ರೆವಲ್ಯೂಷನ್ ಟೈಮ್ನಲ್ಲಿ, ಸೊ ಅಲ್ಲಿ ಮತ್ತು ಬಲಭಾಗಕ್ಕೆ ಭಾರತನ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಭೂಪಟದಲ್ಲಿ ಎಡಭಾಗಕ್ಕೆ, ಸಹ್ಯಾದ್ರಿ ಹಿಲ್ಸಿನ ಎಡಭಾಗಕ್ಕೆ ತುಂಬ ಹೀಟ್ ಕಂಡೀಷನ್ ಇರುವಂಥ ಜಾಗಗಳು ಬಂದವು. ಗುಜರಾತ್, ರಾಜಸ್ಥಾನ್, ಪಂಜಾಬ್, ಸಿಂಧು, ಅದಾದ್ಮೇಲೆ ಪಾಕಿಸ್ತಾನ ಬೆಲ್ಟು ಎಲ್ಲ. ಬಲಭಾಗಕ್ಕೆ ಏನಾಯಿತು, ಸ್ವಲ್ಪ ಟೆಂಪ್ರೇಚರ್, ಲೋವರ್ ಟೆಂಪ್ರೇಚರ್ ಬಂತು, ಸಸ್ಟೈನಬಲ್ ಟೆಂಪ್ರೇಚರ್ಸ್. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಎಲ್ಲ ಕೆಳಗಡೆ, ಮಹಾರಾಷ್ಟ್ರದಿಂದನೂ ಕೆಳಗಡೆಗೆಲ್ಲ ಈ ಹೈಯರ್. ಆ ಟೈಮ್ನಲ್ಲಿ ಏನಾಯಿತು, ಹೆಚ್ಚಿನ ಹಸುಗಳ ಮೇಲೆ ಹಾಲು ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ತಳಿಗಳ ಒಂದು ಮಹತ್ವ ಏನು, 1937 ಬ್ರಿಟಿಷರ್ಸ್ ಒಂದು ನಮ್ಮ ತಳಿಗಳದ್ದೆಲ್ಲರದ್ದು ರೆಕಾರ್ಡ್ ಮಾಡಿ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿದ್ದಂಥ ಕೆಲವು ಐಡೆಂಟಿಫೈಡ್ ತಳಿಗಳು, ಅವ್ರಿಗೆ ಯಾವ್ದು ಬೇಕಿತ್ತು ಅವರು ಐಡೆಂಟಿಫೈ ಮಾಡಿದ್ರು. ಆ ತಳಿಗಳಗಳಲ್ಲಿ ಈ ಕಡೆ ಬಲಭಾಗದಲ್ಲಿದ್ದವಾಗೆಲ್ಲದಕ್ಕೂ ಇನ್ಸಮಿನೇಷನ್ ಮಾಡಿದ್ರು, ಕ್ರಾಸ್ ಇನ್ಸಮಿನೇಷನ್ ಮಾಡಿ ಕ್ರಾಸ್ ಬ್ರೀಡ್ಸ್ ತಂದು. ಆವಾಗ ನಮ್ಮದು ನೇಟಿವ್ ಬ್ರೀಡ್ ಹೋಯ್ತು. ಆ ನೇಟಿವ್ ಬ್ರೀಡನ್ನ ನಾವು ಸಾಕಷ್ಟು ನೇಟಿವ್ ಮಿಲ್ಚ್ ಬ್ರೀಡ್ ಇತ್ತು ಎಲ್ಲ ಕಡೆ. ಸುಮಾರು ಬೆಂಗಳೂರು ಪ್ರಾಂತ್ಯದಲ್ಲೂ ಕಾಡು ದನ ಅನ್ನೋದಿತ್ತು. ಬೆಂಗಳೂರು ಪ್ರಾಂತ್ಯದಲ್ಲೂ ಕಾಡು ದನ ಅಂತ ಹೆಚ್ಚಿನ ಭಾಗದಲ್ಲಿ ಇತ್ತೀಚಿನ ದಿನಗಳವರೆಗೂ ನಾವು ನಮ್ಮ ಕನಕಪುರ ರಸ್ತೆ ಆಜುಬಾಜಲ್ಲಿ ನೋಡ್ತಾ ಇದ್ರಿ. ಅವು ಅಮೃತ್ ಮಹಲ್ ಮತ್ತು ಲೋಕಲ್ ತಳಿಗಳ ಮಿಶ್ರಣ. ಆ ಕಾಡು ದನಗಳು ಸುಮಾರು ರೈತರ ಮನೆಗಳಲ್ಲಿ ನಾನು ನೋಡಿದ್ದೀನಿ. ಅವೇನಾಗೋದು 5 ರಿಂದ 6 ಲೀಟ್ರ್ ಹಾಲು ಕರಿತಿದ್ವು, ಕಾಡಲ್ಲಿ ಮೇಯ್ಕೊಂಬರ್ತಿದ್ದು ಕರಿತಿದ್ವು. ಈ ಥರದ ದನಗಳನ್ನ ನಾವು ಬ್ರೀಡಿಂಗ್ ಮಾಡಲಿಲ್ಲ, ನಾವು ಕೈ ಬಿಟ್ಬಿಟ್ರಿ. ನಾವು ವಿದೇಶಿ ದನಗಳನ್ನ ಕ್ರಾಸ್ ಇನ್ಸಮಿನೇಷನ್ ಮಾಡಿಕೊಂಡು ನಮಗೇನಾಯಿತು, ಇದೇನಾಗಿದೆ ಈಗ ನಮಗೆ ಹೆಚ್ಚಿನ ಭಾರತೀಯರಿಗೆ ನಮಗೇನು ಅನಿಸುತ್ತೆ, ಯಾವುದೇ ಒಂದು HF ನೋಡಿದ್ರು ಇದು ನಮ್ಮ ದೇಶೀಯ ತಳಿಗಳು. ಅದೇ ಬೇರೆ ಗಿರ್, ಸಾಹಿವಾಲ ನೋಡಿದ್ರೆ ಇದೇನು ಬೇರೆ ದೇಶದಿಂದ ತಂದ್ರ ಅಂತಾರೆ ಸಾಕಷ್ಟು ಜನ. ಯಾಕಂದರೆ ಈ ಅರಿವಿನ ಮಟ್ಟ ನಮ್ದು ಇಲ್ಲಿವರೆಗೂ ಇದೆ. ಈ ಅರಿವಿನ ಮಟ್ಟ ನಮ್ಗೆ ಯಾವಾಗ ಜಾಗೃತಿಗೊಳ್ಳುತ್ತೆ, ದೇಶಿ ವಿದೇಶಿ ತಳಿಗಳು ಯಾಕೆ ಅನ್ನೋದು ಗೊತ್ತಾಗೋವರೆಗೂ ಇದನ್ನು ನಾವು ನಿವಾರಣೆ ಮಾಡೋಕ್ಕಾಗಲ್ಲ. ಈಗ ನಾನು ಕೇಳುವಂಥದ್ದು, ಈಗ ನೀವು ಹಸಿರು ಕ್ರಾಂತಿ ಮತ್ತು ಕ್ಷೀರ ಕ್ರಾಂತಿ ಇದ್ರ ಬಗ್ಗೆ ಮಾತಾಡಿದ್ರೆ, ನಮ್ಮ ಜನಸಂಖ್ಯೆ ಅಗಾಧವಾಗಿದೆ. ಸರ್ಕಾರದ ಹಂತದಲ್ಲಿ ಪ್ರತಿಯೊಬ್ಬನಿಗೂ ಒಂದು ಆಹಾರವಾಗಿ ಇಂತಿಷ್ಟು ಹಾಲನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿ. ಆ ಒಂದು ಹೊರೆ ಅವ್ರ ತಲೆ ಮೇಲೆ ಇರಬೇಕಾದ್ರೆ ನಾವು ಹೊರಗಡೆಯಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನಾಟಿ ದನನ ಸಾಕಿ ನಿಮಗೆ 1 ಲೀಟ್ರು 2 ಲೀಟ್ರು ಕೊಡ್ತದೆ, ಅದನ್ನು ಕೊಟ್ಬಿಟ್ಟು ಇಡೀ ಸರ್ಕಾರದ ಅಂದರೆ ನಮ್ಮ ಸಮಾಜದ ಎಲ್ಲ ಒಂದು ವರ್ಗಕ್ಕೆ ನಾವು ಹಾಲನ್ನು ತಲುಪಿಸ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಯಾಕೆ ಯೋಚನೆ ಮಾಡುತ್ತೆ?
ಸರ್ ಈಗ ಏನಂದರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಮ್ಮ ಹತ್ರ ಹೊರಗಡೆ ಹೆಚ್ ಎಫ್ ದನಗಳು ಏನು ಕೊಡ್ತಾ ಇದ್ವು ಅನ್ನೋದಕ್ಕಿಂತನೂ ನಮ್ಮ ದೇಸಿ ದನಗಳು 1936 ಬೆಂಗಳೂರು ಕೋರಮಂಗ್ಲಲ್ಲಿ ಏನು NDDB ಜಾಗ ಇದೆಯಲ್ಲ ಅದನ್ನು ಇಂಪೀರಿಯರ್ ಡೈರಿ ಅಂತ ಕರಿತಾಯಿದ್ರು. ಹೌದು. ಇಂಪೀರಿಯರ್ ಡೈರಿಯಲ್ಲಿ ಬಿಫೋರ್ 1936 ಗಿರ್ ಮೊದಲನೇ ಸೂಲಲ್ಲೇ 19 ಪೌಂಡನ್ನು ಕರೆದಿರೋ ಅಂಥ ರೆಕಾರ್ಡ್ ಇದೆ. ಹೌದು. ಸರಿನಾ? ಆ ಥರ ರೆಕಾರ್ಡ್ ಇರಬೇಕಾದ್ರೆ ನಾವು ಆ ರೆಕಾರ್ಡನ್ನು ಅವತ್ತು ನಾವು ಅದನ್ನು ಹಾಗೆ ಸಂವರ್ಧನೆ ಮಾಡ್ಕೊಂಡು ಹೋಗಿದ್ರೆ ನಮ್ಮ ಹೊಸೂರು ಹತ್ರ ಇರೋವಂಥ ರೆಡ್ ಸಿಂಧಿದು ಒಂದು ಬ್ರೀಡಿಂಗ್ ಸೆಂಟರ್ ಇತ್ತು. ಈಗ ಸಾಕಷ್ಟು ಈ ಥರದ್ದೆಲ್ಲ ಅವುಗಳನ್ನ ಅವ್ರು ಮುಂದಕ್ಕೆ ತಗೊಂಡೋಗಿದ್ರೆ ಆಗಿರೋದು. ಸೊ ಅದಕ್ಕೋಸ್ಕರನೇ ನಾವು ಈಗ ನೀವು ಆಗಲೇ ಹೇಳಿದಂತೆ ತಳಿ ಸಂರಕ್ಷಣೆ ಮತ್ತು ಅಭಿವೃದ್ಧಿ ತುಂಬ ಒಂದು ಕ್ರೂಷಿಯಲ್ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಇಂಪಾರ್ಟೆಂಟ್. ಯಾವುದೇ ಬ್ರೀಡ್ ತಗೊಳ್ಳಿ, ನಾವು ಹಿಂದೆ ಮಾಡಲಿಲ್ಲ, ಈಗ ನಾವು ಮಾಡಬೇಕು. ಮಾಡಿದ್ರೆ ಮುಂದೆ ಇರುತ್ತೆ. ಹೌದು. ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದಿಲ್ಲ. ಇಲ್ಲ, ನಾವು ಸಂವರ್ಧನೆ ಮಾಡಲೇಬೇಕು. ಬ್ರೀಡಿಂಗ್ ಅನ್ನೋದು ಒಂದು ಪ್ರತಿಯೊಬ್ಬ ರೈತನಿಗೂ ನಾವು ತಿಳಿಸ್ಲೇಬೇಕು. ಅಂದರೆ ಗೊತ್ತಿಲ್ಲ ಅಂತಲ್ಲ, ಈಗ ನಮಗೆಲ್ಲ ಗೊತ್ತಿರುತ್ತೆ. ಯಾವುದೋ ಒಂದು ಇದು ನಾವು ಮರ್ತಿರ್ತೀರಿ ಅಥವಾ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಇಲ್ಲಪ್ಪ ಈ ದಾರಿ ಸರಿ ಇಲ್ಲ ಅಂತೇಳಿ ಮತ್ತೆ ಆ ದಾರಿ ತೋರಿಸಿ. ಯಾಕಂದರೆ ಬ್ರೀಡಿಂಗಲ್ಲಿ ಎಕ್ಸಲೆನ್ಸ್ ಬ್ರೀಡಿಂಗ್ ಅಂದರೆ ನಮ್ಮ ಪ್ರಾಂತ್ಯದಲ್ಲಿರೋವಂಥ ಹಳ್ಳಿಕಾರ್ ಇಟ್ಸ್ ಮೋಸ್ಟ್ ಮೆಜೆಸ್ಟಿಕ್. ಅದು ಯಾಕೆ ಆ ಥರ ಆಗಿದೆ ಜಗತ್ತಿನಲ್ಲಿ, ಒಂದು ಕುದುರೆ ಥರ ಇರೋವಂಥ ಗೋವನ್ನು ನಾವು ಸೃಷ್ಟಿ ಮಾಡಿದ್ದೀರಿ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಬ್ರೀಡಿಂಗ್. ಆ ಎಜಿಲಿಟಿ, ಆ ಸ್ಟ್ರಕ್ಚರು, ಆ ಒಂದು ಪೌರುಷ, ರೋಷ, ಶಕ್ತಿ, ಇದು ಯಾವುದೇ ಬ್ರೀಡಲ್ಲಿ ಇಲ್ಲ, ಇನ್ಸ್ಟಿಂಕ್ಟ್ಸಲ್ಲಿ. ಸೊ ಇದು ಬ್ರೀಡಿಂಗ್ ಅಂದರೆ ಇದನ್ನು ನಾವೆಲ್ಲ ಬ್ರೀಡಲ್ಲೂ ಮಾಡಿದಷ್ಟು ಒಳ್ಳೆಯದು. ಸೊ ಈಗ ಬ್ರೀಡ್ ಅಂಡರ್ಸ್ಟ್ಯಾಂಡಿಂಗ್, ಲೋಕಲ್ ಬ್ರೀಡ್ಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಬ್ರೀಡ್ ಅಂಡರ್ಸ್ಟ್ಯಾಂಡಿಂಗ್ನ ನಾವು ನಮ್ಮ ಸಮಾಜಕ್ಕೆ ನಾವು ತಿಳಿ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ಆವಾಗಲೇ ಹೇಳಿದ್ರಿ, ಹಿಂದೆ ನಮ್ಮ ರಾಸುಗಳ ಉಪಯೋಗ ಬೇರೆ ಮಟ್ಟದಲ್ಲಿತ್ತು, ಅದಕ್ಕೆ ತಕ್ಕಂತೆ ನಮ್ಮ ಯೋಜನೆಗಳಿದ್ವು, ಅದಕ್ಕೆ ತಕ್ಕಂತೆ ನಮ್ಮ ಮಧ್ಯದಲ್ಲಿ ಆ ರಾಸುಗಳು ಹಾಸುಹೊಕ್ಕಾಗಿದ್ವು. ಇವತ್ತು ಅವುಗಳ ಸ್ಥಾನವನ್ನು ಬೇರೆ ಬೇರೆ ಯಂತ್ರಗಳು ತಗೊಂಡಿದ್ದಾವೆ. ಅವುಗಳು ನಿರುಪಯುಕ್ತವಾಗಿದ್ದಾವೆ. ನಮ್ಮಲ್ಲಿ ಮನುಷ್ಯರಲ್ಲಿ ಹೆಂಗೆ ನಿರುದ್ಯೋಗಿಗಳಾಗಿವೆ, ಅವು ನಿರುದ್ಯೋಗಿಗಳಾಗಿದ್ದಾವೆ. ನಿರುದ್ಯೋಗಿ ಆದ ನಂತರ ಅದರಿಂದ ಏನು ಯೂಸ್ ಆಗುತ್ತೆ ಅದಕ್ಕೆ ಮಾತ್ರ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಹೌದು. ಹಾಗಾದಾಗ ಜನ ನೋಡ್ತಾರೆ, ಇದು ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ ಅಂತ ಹೇಳಿಬಿಟ್ಟು. ಕೆಲವು ಅವಶ್ಯಕತೆಗಳನ್ನು ಬೇರೆ ಇನ್ಯಾವುದೋ ಪೂರೈಸುತ್ತೆ ಅಂತ ಹೇಳಿದಾಗ ಕಷ್ಟಪಟ್ಬಿಟ್ಟು ಇನ್ನೊಂದನ್ನೇ ಯಾಕೆ ಸಾಕಬೇಕು ಅಂತ ಹೇಳ್ಬಿಟ್ಟು ನೋಡುವಂಥ ಜನಗಳು ನಮ್ಮಲ್ಲಿ ಸಾಕಷ್ಟಿದ್ದಾರೆ. ಈವನ್ ನಾವು ಕೂಡ ಅದೇ ರೀತಿ ನಾವು ನೋಡ್ತೀವಿ ಅಲ್ವಾ? ಹೌದು. ಶಟಲ್ ಬಸ್ಸಲ್ಲಿ ನಾವು ಲೇಟಾಗಿ ಹೋಗ್ತೀವಿ ಅಂತ ಹೇಳಿದಾಗ, ಯಾಕಪ್ಪ ಶಟಲ್ ಬಸ್ಸು, ಎಕ್ಸ್ಪ್ರೆಸ್ಸಲ್ಲಿ ಹೋಗೋಣ ಅಂತ ನಾವು ಬಯಸೋದುಂಟು. ಎಲ್ಲರೂ ಅದು ಸಹಜ ಆಗಿರುತ್ತೆ. ನೇಟಿವ್ ಬ್ರೀಡ್ಗಳ ಬಗ್ಗೆ ಅವೇರ್ನೆಸ್ಸಲ್ಲಿ ನಾನು ಮುಂದಿನ ಕ್ವಶನನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ನೇಟಿವ್ ಬ್ರೀಡ್ಗಳನ್ನು ನಾವು ಇಲ್ಲಿ ತನಕ ಗುರುತು ಇಟ್ಕೊಂಡಿದ್ದೀವಿ? ಸರಿ, ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಕಡಿಮೆ ಇವತ್ತಿನ ದಿನಮಾನಕ್ಕೆ 55 ದೇಶೀಯ ರಾಸುಗಳು ಇದ್ದಾವೆ. ಆ 55 ದೇಸಿ ವೆರೈಟಿ ರಾಸುಗಳಿದ್ದಾವೆ. ಅದರಲ್ಲಿ ನಮ್ಮಲ್ಲಿ ಎರಡೂ ಇದೆ. ಬಾಸ್ ಟಾರಸ್ ಇದೆ, ಬಾಸ್ ಇಂಡಿಕಸ್ ಇದೆ, ಎರಡೂ ಇದೆ. ಬಟ್ ನಮ್ಮಲ್ಲಿರೋದೇನೆಂದರೆ ಬಾಸ್ ಇಂಡಿಕಸ್ ಏನಿದೆ ಅದೇ ಹೆಚ್ಚಾಗಿರೋದು. ಹೌದು. ನಮ್ಮ ನಾರ್ತ್ ಈಸ್ಟ್ ಭಾಗದಲ್ಲಿ, ಈಸ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಬಾಸ್ ಟಾರಸ್ ಇದೆ. ಹೌದು. ಬಟ್ ಬಾಸ್ ಇಂಡಿಕಸ್ ಏನಿದೆ ಅದನ್ನೇ ನಾವು ನಮ್ಮ ದೇಶಿ ಗೋಗಳು ಅಂತ ಕರೆಯೋದು, ಅಥವಾ ನಾವು ಗೋಮಾತೆ ಅಂತಾನೂ ಕರೆಯೋದು. ಇದರಲ್ಲೇನಾಗುತ್ತೆ, ಇದನ್ನ ಮತ್ತೆ 3 ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ, ಉಪವಿಭಾಗಗಳಾಗಿ. ಒಂದು ಮಿಲ್ಚ್ಡ್ ಅನಿಮಲ್ಸ್, ಎರಡನೇದು ಡ್ಯುಯಲ್ ಪರ್ಪಸ್ ಅನಿಮಲ್ಸ್, ಇನ್ನೊಂದು ಡ್ರಾಟ್ ಅನಿಮಲ್ಸ್ ಅಂತೇಳಿ 3 ಭಾಗ ಮಾಡ್ಕೊಂಡಿದ್ದಾರೆ. ಈ ಮಿಲ್ಚ್ಡ್ ಅನಿಮಲ್ಸ್ ಅಂತ ಬಂದಾಗ ಗಿರ್ರು, ಸಾಹಿವಾಲು, ರೆಡ್ ಸಿಂಧಿ, ರಾಟಿ ಇವೆಲ್ಲ ಮಿಲ್ಚ್ಡ್ ಅನಿಮಲ್ಸ್ ಅಲ್ಲಿ ಬರುತ್ತೆ. ಡ್ಯುಯಲ್ ಪರ್ಪಸ್ ಅನಿಮಲ್ ಅಂತ ಬಂದಾಗ ದೇವ್ನಿ,
ಮತ್ತು ಒಂಗೋಲು ಇವೆಲ್ಲ ಆಮೇಲೆ ನಮ್ಮ ಇದು ಕೃಷ್ಣ ವ್ಯಾಲಿ ಇವೆಲ್ಲ ಡ್ಯುಯಲ್ ಪರ್ಪಸ್ ಅನಿಮಲ್ ಅಂತ ಬರುತ್ತೆ. ಡ್ರಾಟ್ ಅನಿಮಲ್ ಅಂತ ಬಂದಾಗ ನಮಗೆ ಹೆಚ್ಚಾಗಿ ಬರೋದು ನಮ್ದು ಹಳ್ಳಿ ಕಾರು, ಕಿಲಾರು, ಮತ್ತೆ ಅಮೃತ್ ಮಹಲ್, ಮತ್ತು ಕಾಂಗಾಯಮ್ ಇವೆಲ್ಲವೂ ನಮ್ಮ ಡ್ರಾಟ್ ಅನಿಮಲ್ ಅಲ್ಲಿ ಬರುತ್ತೆ. ಅಂದ್ರೆ ಬರಕ್ಕೂ ಕೂಡ ನಾಡಿಗೆ ಬರನಾಡು ಅಂದ್ರೆ ಬಯಲು ಸೀಮೆಗಳಲ್ಲಿ ಹೆಚ್ಚಾಗಿ ಇದೆ ಇರುತ್ತೆ. ಸೊ ಇವುಗಳನ್ನು ಕೃಷಿಯಾಗೆ ನಾವು ಮೇನ್ ಆದ್ಯತೆಯಾಗಿಯೇ ನಾವು ಬೆಳೆಸಿದ್ದು ಉಂಟು. ಅವತ್ತಿನ ನಮ್ಮ ರಿಕ್ವೈರ್ಮೆಂಟು ಹಾಗೆ ಇತ್ತು. ಅವತ್ತಿನ ಇದಕ್ಕೆ ತಕ್ಕಂಥ ನಾವು ಅನಿಮಲ್ ಬ್ರೀಡಿಂಗ್ ಮಾಡಿರೋದು ಹಾಗೇನೆ. ಈ ತಳಿಗಳಲ್ಲಿ ರೋಗಗಳಿಗೆ ಹೆಚ್ಚು ರೆಸಿಸ್ಟೆಂಟ್ ಇದ್ದಂಥ ತಳಿ ಯಾವುದು? ತುಂಬ ರೋಗಗಳಿಗೆ ಅದರ ಹಾಲು ಕುಡ್ದವ್ರಿಗೆ ರೋಗ ರೆಸಿಸ್ಟೆಂಟ್ ಅಂತ ಬರೋದೊಂದು. ಹಾಲು ಕುಡ್ದವ್ರಿಗಲ್ಲ, ರೋಗ ರೆಸಿಸ್ಟೆಂಟ್ ಇರುವಂತಹ ತಳಿಗಳು ಒಂದು ನಮ್ಮ ವೆಂಚೂರು ಹೈಯೆಸ್ಟ್ ಇದು ರೋಗ ರೆಸಿಸ್ಟೆನ್ಸ್ ಇರುವಂಥದ್ದು. ಅದಾದ್ಮೇಲೆ ಕಾಸರಗೋಡು ಗಿಡ್ಡ, ಮಲ್ನಾಡ್ ಗಿಡ್ಡ ಇವೆಲ್ಲ ಒಂದೇ ಸ್ಟ್ರೈನ್. ಮಲ್ನಾಡ್ ಗಿಡ್ಡ ಇವೆಲ್ಲ ಬರುತ್ತೆ. ಇದರ ಜೊತೆಯಲ್ಲಿ ನಮ್ಮ ಹಳ್ಳಿ ಕಾರು, ಅಮೃತ್ ಮಹಲ್ ಹೈಲಿ ರೋಗ ರೆಸಿಸ್ಟೆನ್ಸ್ಗೆ ಹೆಸರುವಾಸಿ. ಈಗ ನೇಟಿವ್ ಬ್ರೀಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಾಕಿ ಅಂತ ಹೇಳಿದಾಗ ನಮ್ಮ ಈ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನವರು ಮೊದಲನೇದಾಗಿ ಮಲ್ನಾಡ್ ಗಿಡ್ಡನ ತಗೊಳ್ಳಿ ಅಂತ ಹೇಳ್ತಾರೆ, ಹಳ್ಳಿ ಕಾರ್ನ ತಗೊಳ್ಳಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಅಮೃತ್ ಮಹಲನ್ನು ತಗೊಳ್ಳಿ ಅಂತ ಹೇಳಿದವರು ಇದ್ದಾರೆ. ಹೌದು. ಬಟ್ ಇದೆಲ್ಲ ನಮಗೆ ಈ ದಕ್ಷಿಣ ಕರ್ನಾಟಕ ಮತ್ತು ನಮ್ಮ ಮಲೆನಾಡು ಭಾಗಕ್ಕೆ ಸೀಮಿತವಾದಂತಹ ಒಂದು ತಳಿಗಳು. ಥ್ರೂಔಟ್ ದ ಕರ್ನಾಟಕ ಅಂತ ನೀವು ತಗೊಂಡ್ರೆ ಈ ಸಣ್ಣ ಹಿಡುವಳಿದಾರರು ಅಂತ ನಾವು ಕರಿತೀವಿ, ಸಣ್ಣ ಫಾರ್ಮರ್ಸು, ಅವರಿಗೆ ಬೆಸ್ಟ್ ಆ್ಯಂಡ್ ಸೂಟ್ ಆಗುವಂತಹ ತಳಿ ಯಾವುದು ನಮ್ಮ ಕರ್ನಾಟಕದ್ದು? ನಮ್ಮ ಕರ್ನಾಟಕದ್ದು ಹೆಚ್ಚಿನ ಹವಾಮಾನಗಳಿಗೆ ಆಗುವಂಥದ್ದು ಮತ್ತು ಒಂದು ಮಲ್ನಾಡ್ ಗಿಡ್ಡ. ಯಾಕೆಂದರೆ ಅದರ ಗಾತ್ರನೂ ಸಣ್ಣದಾಗಿರುತ್ತೆ ಮತ್ತು ಸಣ್ಣ ರೈತರಿಗೆ ಮತ್ತು ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಅದ್ರದ್ದು ಒಂದೇನಂದರೆ ಅದು ತುಂಟ. ಹೌದು, ಅದು ಬಿಟ್ಟರೆ ಬೇರೆ ಎಲ್ಲವೂ ಒಳ್ಳೆ ಗುಣಗಳು. ನಾನು ಸಣ್ಣದ್ರಿಂದನೂ ನೋಡಿದ್ದೀವಿ ಏನು ಅಂತ ಹೇಳಿದ್ರೆ, ನಾವು ಅದಕ್ಕೆ ಗಂಟೆ ಕಟ್ತಾ ಇದ್ವಿ. ಗಂಟೆ ಕೋಲ್ ಕಟ್ಟೋದು ನಾವು ಆಕ್ಚುಲಿ ಗಂಟಿ ಅಂತೀವಿ. ಹೌದು, ಕೋಲ್ ಕಟ್ಟೋದು ಅದು ಎಲ್ಲೂ ಹಾರಬಾರ್ದು ಅಂತ ಹೇಳ್ಬಿಟ್ಟು, ನುಗ್ಗಬಾರ್ದು ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನಾಯಿಗೂ ಕಟ್ತಾರೆ ನಮ್ಮಲ್ಲಿ. ಹಸುಗಳು ಬೇರೆ, ನಾಯಿಗಳಿಗೂ ಕಟ್ತಾರೆ. ಆದರೆ ಅಷ್ಟು ದೊಡ್ಡದಲ್ಲ, ಸಣ್ಣದಂಥದ್ದು. ಆದರೆ ಹೌದು, ಮಲ್ನಾಡು ಗಿಡ್ಡ ತುಂಬ ತುಂಟ, ಹೌದು. ಆದರೆ ಹಾಲಿನ ವಿಚಾರಕ್ಕೆ ಬಂದರೆ ಅದು ಒಂದು ದಿನಕ್ಕೆ 1 ಲೀಟ್ರ್ ಕೊಟ್ಟರೆ ಜಾಸ್ತಿ. ಸೊ ನೀವು ಹೇಳೋ ಪ್ರಕಾರ ಒಂದು ಸಣ್ಣ ಕುಟುಂಬಕ್ಕೆ ಅಷ್ಟು ಸಾಕಾಗುತ್ತೆ. ಅಂದರೆ ಕುಟುಂಬಕ್ಕೆ, ಒಂದು ಸಾವಯವ ಕೃಷಿ ಮಾಡುವಂಥ ಕುಟುಂಬಕ್ಕೆ ಇದಾದರೆ ಹ್ಯಾಂಡ್ಲಿಂಗ್ ಈಸಿ ಆಗುತ್ತೆ. ಮತ್ತು ಹಾಲು ಕರಿಯೋದು ಈಗ ತುಂಬ ಜನಕ್ಕೆ ಅದೇ ಕಷ್ಟವಾಗ್ತಾ ಇದೆ. ಮಿಲ್ಸ್ಡ್ ಅನಿಮಲ್ಸ್ ಹೋಗೋದಕ್ಕಿಂತ ಇದನ್ನು ಹೋಗಿ ಇದರಲ್ಲಿ ನಾವು ಸಂವರ್ಧನೆ ಮಾಡಿದ್ರೆ ತುಂಬ ಒಳ್ಳೆ ಭವಿಷ್ಯನೂ ಇದೆ. ಇದರ ಜೊತೆಯಲ್ಲಿ ನಾವು ಅಮೃತ್ ಮಹಲ್, ಹಳ್ಳಿ ಕಾರು ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೋದು. ಅಂದ್ರೆ ನಮ್ಮ ನೇಟಿವ್ ಕಲ್ಚರ್ಗೆ ಅಡಾಪ್ಟ್ ಆಗುತ್ತೆ. ಮತ್ತೆ ಹಳ್ಳಿ ಕಾರ್ ಸಾಕೋದು ನಿಜವಾಗ್ಲೂ ತುಂಬಾ ಈಸಿ. ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ಅದಕ್ಕೊಂದು ಸ್ವಲ್ಪ ರೋಷ ಕೋಪ ಇರೋದ್ರಿಂದ ಅದು ನ್ಯಾಚುರಲ್ ಜೆನೆಟಿಕ್ಸ್ ಇರೋದೇ ಹಾಗೆ. ಸೊ ಅದನ್ನೇನು ಮಾಡೋದು, ಚಿಕ್ಕದ್ರಿಂದನೇ ನಾವು ಅದನ್ನು ಒಂದು ಪೆಡಾಕ್ ಸಿಸ್ಟಮ್ ಮಾಡಿ ಅಥವಾ ಓಪನ್ ಹೌಸಿಂಗ್ ಮಾಡಿ, ಆ ಓಪನ್ ಹೌಸಿಂಗಲ್ಲಿ ಆದಷ್ಟು ಹಸುಗಳನ್ನ ನಾವು ಇಟ್ಟಾಗ ಅವು ಆರಾಮಾಗಿರುತ್ತೆ, ನಾವು ಆರಾಮಾಗಿರ್ತೀವಿ. ಇಲ್ಲಿ ಈಗ ನಾಟಿ ಬ್ರೀಡ್ಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೇಳಬೇಕಾಗಿರೋ ಮತ್ತೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಯಾವ ಒಂದು ನಾಟಿ ಬ್ರೀಡ್ ಇತ್ತೀಚಿನ ದಿನಗಳಲ್ಲಿ ಒಂದು ಎಂಡೇಂಜರ್ಡ್ ಸ್ಟೇಟಸ್ಲಿ ಇದೆ, ಅಂದರೆ ವಿನಾಶದ ಹಂಚಿನಲ್ಲಿ ಅಂತ ನಾವು ಕರಿಬೋದಲ್ಲ ಸರ್? ನಮ್ಮ ಕರ್ನಾಟಕಕ್ಕೆ ತಗೊಂಡ್ರೆ ಪ್ರಮುಖವಾಗಿ 2 ತಳಿಗಳು ಎಂಡೇಂಜರ್ಡ್ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾವೆ. ಮೊದಲನೇದಾಗಿ ನನ್ನ ಪ್ರಕಾರ ಕೃಷ್ಣ ವ್ಯಾಲಿ. ಸೊ ಅದು ಹೆಚ್ಚಂದ್ರೆ ಒಂದು 50-100 ಒಳಗಡೆ ಇರ್ಬೋದು. ಇದಾದ ನಂತರ ಇರೋದು ಮಲ್ನಾಡ್ ಗಿಡ್ಡ.
ಮಲ್ನಾಡ್ ಗಿಡ್ಡ ಅಂದರೆ ಪ್ಯೂರೆಸ್ಟ್ ಫಾರ್ಮ್. ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಲ್ನಾಡ್ ಗಿಡ್ಡ. ಇದೇನಾಗೋಗಿದೆ, ಹೆಚ್ಚಿನ ನಮ್ಮ ಏನು ಕ್ರಾಸ್ ಬ್ರೀಡ್ ಇನ್ಸುಮಿನೇಷನ್ ಮಾಡಿ ಕ್ರಾಸ್ ಬ್ರೀಡ್ನ ಇನ್ಸುಮಿನೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ನಾವು ಕಳ್ಕೊಳ್ತಾ ಇದ್ದೀರಿ, ನೇಟಿವ್ ಟ್ರ್ಯಾಕಲ್ಲಿ ಕಳ್ಕೊಳ್ತಾ ಇದ್ದೀರಿ ಇವೆರಡು. ಸೊ ಇವೆರಡೂ ನಾವು ತುಂಬ ರಕ್ಷಣೆ ಮಾಡಲೇಬೇಕು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಾನು ಕಂಡಂಗೆ ಕಾಡುದನ ನಾವು ಕಳ್ಕೊಂಡಿದ್ದೀರಿ. ತುಂಬ ಚೆನ್ನಾಗಿದ್ವು, ಹೆಚ್ಚು ಕಡಿಮೆ ಅವು ನೋಡೋದಕ್ಕೆ ಕಾಂಗಾಯಂ ಥರನೇ ಇರ್ತಿದ್ವು. ಸೊ ಬಟ್ ಕಳ್ಕೊಂಡಿದ್ದೀರಿ. ಇವುಗಳನ್ನೂ ಆ ಥರ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಲ್ರೆಡಿ. ಬಂದ್ಬಿಡುತ್ತೆ ಅಂತೇನಿಲ್ಲ, ಬಂದ್ಬಿಟ್ಟಿದೆ. ಬಿಕಾಸ್ ಮಲೆನಾಡಿಗೆ ಹೋದರೆ ನಾವು ಮಲೆನಾಡಲ್ಲಿ ಆ ರಾಸುಗಳ ಸ್ಟ್ರಕ್ಚರು, ಹೈಟು, ಬಾಡಿ ಸ್ಕೋರು ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಕ್ರಾಸ್ ಬ್ರೀಡ್. ಆ್ಯಂಡ್ ಇನ್ನೊಂದು ಇನ್ಬ್ರೀಡಿಂಗ್ ತುಂಬ ಆಗ್ತಾ ಇದೆ ಮಲೆನಾಡು ಗಿಡ್ಡದಲ್ಲಿ, ವೆರಿ ಮಚ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಇದಕ್ಕಂತೂ ಯಾರು ಕೇಳೋರೇ ಇಲ್ಲ ಬಿಡಿ. ಕೃಷ್ಣ ವ್ಯಾಲಿನ ಸರ್ಕಾರನೂ ಕೇಳ್ತಾ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಜಾಯಿಂಟ್ ವೆಂಚರ್ ಬಯಫ್ ಜೊತೆ ಮಾಡಿದ್ರು, ಬಟ್ ಅದು ಪೇಪರ್ ಮೇಲೆ ಹಾಗೆ ಉಳ್ಕೊಂತು. ಸೊ ಬಯಫ್ ಅವರು ಒಂದು 7 ಓರಿಗಳನ್ನ ಹುಡುಕಿ ತಗೊಂಡೋದ್ರು. ಸಿಮ್ಮನ್ನು ತೆಗೆದು 1-2-3 ಇನ್ನೂ ಒಂದು ಸ್ವಲ್ಪ ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. 100-200 ಸಿಮ್ಮನ್ ಇರ್ಬೋದೇನೋ, ಗೊತ್ತಿಲ್ಲ ನನ್ನ ಮಾಹಿತಿಗಿರೋ ಹಂಗೆ. ಅಷ್ಟು ಬಿಟ್ಟರೆ ಮತ್ತೆ ನನ್ನ ಪ್ರಕಾರ ಮುಂದೆ ಏನಾಯ್ತು ಅನ್ನೋದು ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ಆ ಅಂಚಿಗೆ ಬಂದ್ಬಿಟ್ಟಿದೆ.